ओंकारं बिन्दुसंयुक्तं नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघलप्रक्षालितसकलभूतलमलकलङ्का मुनिभिरुपासिततीर्था सरस्वती हरतु नो दुरितान्। अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। मङ्गलं भगो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं। सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम्। भक्तामरप्रणतमौलिमणिप्रभाण मुद्योतकं दलितपापतमोवितान सम्यक् प्रणम्य जिनपादयुगं युगाद वलम्बनं भवजले पततां जना। ದೇವಾದಿದೇವ್ ಆದಿನಾಥ ಸ್ವಾಮಿಯ ಗುಣಸ್ತವನವನ್ನು ಆಚಾರ್ಯ ಮಾನತುಂಗ ಸ್ವಾಮಿ ತಮ್ಮ ಸ್ತೋತ್ರದ ಮೂಲಕ ಮಾಡಿರುವಂಥದ್ದು. ಆ ಸ್ತೋತ್ರ ಪಾಠದ ಮೂಲಕ ಸ್ವಾಧ್ಯಾಯದ ಮೂಲಕ ನಾವು ಕೂಡ ಆದಿನಾಥ ಸ್ವಾಮಿಯ ಗುಣಸ್ತವನವನ್ನು, ಆದಿನಾಥ ಸ್ವಾಮಿಯ ಸ್ತುತಿಯನ್ನು, ಸಂಸ್ತವನವನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾಯಿದ್ದೇವೆ. ನಿನ್ನೆ ನಾವು ಚರ್ಚೆ ಮಾಡಿದಂತೆ ಮೊದಲನೇ ಶ್ಲೋಕದಲ್ಲಿ ಹಾಗೂ ಎರಡನೇ ಶ್ಲೋಕದಲ್ಲಿ ಆಚಾರ್ಯರು ಯಾರ ಸ್ತುತಿಯನ್ನು ಮಾಡ್ತಾ ಇದ್ದೇನೆ, ಯಾವತ್ತಕ್ಕೋಸ್ಕರ ಮಾಡ್ತಾ ಇದ್ದೇನೆ, ಯಾವ ಪ್ರಕಾರವಾಗಿ ಮಾಡ್ತೇನೆ ಅನ್ನುವ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾರೆ. ಶ್ಲೋಕ ರಚನೆಯ ಮೂಲ ಪ್ರಯೋಜನ ಏನು, ಯಾವತ್ತಕ್ಕೋಸ್ಕರ ನಾನು ಶ್ಲೋಕವನ್ನು ರಚನೆ ಮಾಡ್ತಾ ಇದ್ದೇನೆ, ಹಾಗೂ ಈ ಸ್ತೋತ್ರವನ್ನು ರಚನೆ ಮಾಡೋಕ್ಕಿಂತ ಮುಂಚೆ ನನ್ನ ಮನಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಅಂದರೆ ಭಕ್ತ ಸ್ತುತಿ ಮಾಡೋಕ್ಕಿಂತ ಮುಂಚೆ ಅವನ ಅಂತರಂಗ ಯಾವ ರೀತಿಯಾಗಿದೆ, ಭಕ್ತ ಭಗವಂತನ ಸ್ತುತಿ ಮಾಡೋಕ್ಕಿಂತ ಮುನ್ನ ಅವನ ಭಾವನಾತ್ಮಕ ನೆಲೆ ಯಾವ ರೀತಿಯಾಗಿದೆ ಅದನ್ನು ಆಚಾರ್ಯರು ತೋರಿಸ್ತಾ ಇದ್ದಾರೆ. ನಾನು ಆದಿನಾಥ ಪ್ರಥಮ ಜಿನೇಂದ್ರನನ್ನು ಸ್ತುತಿ ಮಾಡ್ತಾ ಇದ್ದೇನೆ, ಸ್ತುತಿ ಮಾಡೋಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಸ್ತುತಿ ಮಾಡ್ತಾ ಇದ್ದೇನೆ, ಯಾಕೆ ಸ್ತುತಿ ಮಾಡ್ತಾ ಇದ್ದೇನೆ, ಮಾಡೋಕ್ಕಿಂತ ಮುಂಚೆ ನನ್ನ ಭಾವನಾತ್ಮಕ ನೆಲೆ ಯಾವ ರೀತಿಯಾಗಿದೆ ಅನ್ನೋದೆಲ್ಲವನ್ನು ಪ್ರತಿಜ್ಞೆಯ ಮೂಲಕ ತೋರಿಸ್ತಾ ಇದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ, ದಲಿತ ಪಾಪ ತಮೋವಿತಾನ, ಯಾರು ಆದಿನಾಥ ಸ್ವಾಮಿ ಎಲ್ಲ ಪಾಪ ಸಮೂಹದ ವಿಸ್ತಾರವನ್ನ, ಅನಾದಿ ಕಾಲದ ಪಾಪ ಸಮೂಹವನ್ನ ನಾಶ ಮಾಡುವಂತ ಇದ್ದಾರೆ. ಹಾಗಾಗಿ ನಾನು ಯಾಕೆ ಸ್ತುತಿ ಮಾಡ್ತಾ ಇದ್ದೇನೆ, ನನ್ನ ಅನಾದಿ ಪಾಪದ ಬಂಧ ನಾಶ ಆಗಬೇಕಿದೆ. ಮುಂದೇನು ಹೇಳ್ತಾರೆ, ಆಲಂಬನಂ ಭವಜಲೆ ಪತತಾಂ ಜನಾನಾಂ. ಭವಜಲೆ ಪತತಾಂ ಜನಾನಾಂ, ಸಂಸಾರ ಸಾಗರದಲ್ಲಿ ಬಿದ್ದಿರುವಂತಹ ಜನರನ್ನ ಸಂಸಾರ ಸಾಗರದಿಂದ ಪಾರು ಮಾಡೋರಂತಿದ್ದೀರಾ ನೀವು.
ಆದಿನಾಥ ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಂಸಾರ ಸಾಗರದಿಂದ ಪಾರು ಮಾಡಲಿಕ್ಕೆ, ನಾನು ಸಂಸಾರದಿಂದ ತೀರಿ ಹೋಗ್ಲಿಕ್ಕೆ ಆದಿನಾಥ ಸ್ವಾಮಿಯ ಸ್ತುತಿಯನ್ನು ಮಾಡ್ತಾರೆ. ಮುಂದೇನೆ ಹೇಳ್ತಾರೆ, ಮುಂದಿನ ಪದ್ಯದಲ್ಲಿ ಅದರ ಪ್ರತಿಜ್ಞೆಯನ್ನ ಮಾಡ್ತಾ ಇದ್ದಾರೆ. ನಾನು ಸ್ತೋತ್ರವನ್ನ ರಚನೆ ಮಾಡ್ತಾ ಇದ್ದೇನೆ. ಯಾವ ರೀತಿಯಾಗಿ ನೋಡಿ, ಮುಂದಿನ ಪದ್ಯವನ್ನ ನಾವು ಓದೋದಿದೆ. ಉಚ್ಚಾರಣೆಯನ್ನ ಗಮನದಲ್ಲಿ ಇಟ್ಕೋಬೇಕು. ಯಸಂಸ್ತುತ ಸಕಲ ವಾಂಗ್ಮಯ ತತ್ವಬೋಧಾತ್ ದುದ್ಭೂತ ಬುದ್ಧಿ ಪಟುಭಿ ಸುರಲೋಕನಾಥೈ ಸ್ತೋತ್ರೈರ್ಜಗತ್ರಿತಯ ಚಿತ್ತಹರೈರುದಾರೈ ಸ್ತೋಷೇ ಕಿಲಾಹಮಪಿ ತಂ ಪ್ರಥಮಂ ಜಿನೇಂದ್ರಂ. ಅಹಂ ಅಪಿ ಕಿಲ ಸ್ತೋಷೇ, ನಾನು ಕೂಡ ಸ್ತುತಿ ಮಾಡ್ತೇನೆ. ನಾವು ನಿನ್ನೆ ಚರ್ಚೆ ಮಾಡ್ದಂಗೆ ಎರಡನೇ ಪದ್ಯದಲ್ಲಿಯೇ ಅವರು ತಮ್ಮ ಮಾನಸಿಕ ಸ್ಥಿತಿಯನ್ನು ತೋರಿಸ್ತಾ ಇದ್ದಾರೆ. ಭಕ್ತ ಭಗವಂತನ ಸ್ತುತಿ ಯಾವಾಗ ಮಾಡಲಿಕ್ಕೆ ಶುರು ಮಾಡ್ತಾನೆ? ಮೊದಲು ಭಕ್ತ ತನ್ನನ್ನು ತಾನು ಮರಿತಾನೆ, ತನ್ನ ಅಹಂಕಾರವನ್ನು ಮರಿತಾನೆ, ತಾನು ಯಾರು ಅನ್ನೋದನ್ನು ಮರಿತಾನೆ. ಯಾರು ಅಂದ್ರೆ ತನ್ನ ಪರ್ಯಾಯ ಅವಸ್ಥೆಯನ್ನ ಮರೆತು ಬಿಡ್ತಾನೆ. ಯಾವ ಪರ್ಯಾಯದಲ್ಲಿ ಆ ಭಕ್ತ ಇದ್ದಾನೆ, ಆ ಭಕ್ತ ತನ್ನ ವರ್ತಮಾನ ಪರ್ಯಾಯವನ್ನ ಮರೆತು, ವರ್ತಮಾನ ಪರ್ಯಾಯವನ್ನ ಗೌನ ಮಾಡಿ, ತನ್ನ ಅವಸ್ಥೆಯನ್ನ ತನ್ನ ಜ್ಞಾನದಿಂದ ತೆಗೆದು ಹಾಕಿ, ಆ ನಂತರ ಭಗವಂತನ ಸ್ತುತಿ ಶುರುವಾಗುತ್ತೆ. ನನು ಕಿಲ ಅಹಮಪಿ ಸ್ತೋಷೆ, ನಾನೂ ಕೂಡ ಸ್ತುತಿ ಮಾಡ್ತಾ ಇದ್ದೇನೆ. ಆಚಾರ್ಯರ ತಾತ್ಪರ್ಯ ಏನಿದೆ? ನಾನೂ ಸ್ತುತಿ ಮಾಡ್ತೇನೆ ಅಂತ ಆಚಾರ್ಯರು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಒಬ್ಬನೇ ಸ್ತುತಿ ಮಾಡ್ತಾ ಇಲ್ಲ, ಇನ್ನು ಹಲವಾರು ಜನ ಸ್ತುತಿ ಮಾಡಿದ್ದಾರೆ. ಹಲವಾರು ಜನ ಮಾಡಿಲ್ಲ, ನನಗಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮ ಸ್ತುತಿಯನ್ನ ಮಾಡಿದ್ದಾರೆ. ಗಣಧರ ಪರಮೇಷ್ಠಿಯಿಂದ ಹಿಡ್ಕೊಂಡು ಶ್ರುತಕೇವಲಿಯವರೆಗೆ ಹಾಗೂ ಇನ್ನೂ ಮಹಾನ್ ಆಚಾರ್ಯರು ನಿಮ್ಮ ಸ್ತುತಿಯನ್ನ ಮಾಡಿದ್ದಾರೆ. ಸಮೋಶ್ರಣದಲ್ಲಿ ಎಷ್ಟು ಜನ ಪ್ರಥಮ ಜಿನೇಂದ್ರರ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಅಂತಹ ಎಲ್ಲ ಜನರು ನಿಮ್ಮ ಸ್ತುತಿಯನ್ನ ಮಾಡಿದ್ದಾರೆ. ಹಾಗಾಗಿ ನಾನು ಮಾಡುವ ಅವಶ್ಯಕತೆ ಇಲ್ಲ. ಆದರೆ ನನಗೂ ಈ ಸಂಸಾರದಿಂದ ಪಾರಾಗೋದಿದೆ, ನನ್ನ ಪಾಪ ಸಮೂಹ ಕೂಡ ನಾಶ ಆಗೋದಿದೆ. ಹಾಗಾಗಿ ನಾನೂ ಕೂಡ ಸ್ತುತಿಯನ್ನ ಮಾಡ್ತೇನೆ, ನಾನೂ ಕೂಡ ಸ್ತುತಿಯನ್ನೇ ಮಾಡ್ತೇನೆ ಅನ್ನೋದ್ರಲ್ಲಿ ಆಚಾರ್ಯರು ಮೊದಲು ತಮ್ಮ ಎಲ್ಲ ಪರ್ಯಾಯಿಕ ಕ್ಷಾಯೋಪಶಮಿಕ ಜ್ಞಾನ ಶಕ್ತಿಯನ್ನ, ತನ್ನ ಎಲ್ಲ ಪರ್ಯಾಯದ ಅವಸ್ಥೆಯನ್ನ ಮರೆತು ಆ ನಂತರ ಪ್ರಥಮ ಜಿನೇಂದ್ರರ ಸ್ತುತಿಯನ್ನ ಮಾಡ್ತಾರೆ. ಹಾಗಾದ್ರೆ ನಾನು ಸ್ತುತಿಯನ್ನ ಮಾಡುವಾಗ ಅಹಮಪಿ ಸ್ತೋಷೆ ಅನ್ನೋ ಭಾವ ನನಗೂ ಕೂಡ ಬರಬೇಕಿದೆ. ನಾನು ಹೇ ಜಿನೇಂದ್ರ ಭಗವಂತ, ನಾನು ನಿಮ್ಮ ಸ್ತುತಿಯನ್ನ ಮಾಡ್ತಾ ಇದ್ದೇನೆ, ನಾನೂ ಕೂಡ ನಿಮ್ಮ ಸ್ತುತಿಯನ್ನ ಮಾಡ್ತಾ ಇದ್ದೇನೆ. ನಾನು ಯಾವಾಗ ಅರಹಂತ ಪರಮೇಷ್ಠಿಯ ಮುಂದೆ ಹೋಗ್ತೇನೆ, ಆಗ ನಾನು ನಿಮ್ಮ ಸ್ತುತಿಯನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನೋ, ಅಥವಾ ನಾನು ನನ್ನನ್ನು ಮರೆತು ಅರಹಂತ ಪರಮೇಷ್ಠಿಯ ಸ್ತುತಿ ಮಾಡ್ತೇನೆ. ಯಾವಾಗ ನನ್ನಲ್ಲಿ ನನ್ನತ್ವ ಇದೆ, ಪರ್ಯಾಯ ಅವಸ್ಥೆಯಲ್ಲಿ ನನ್ನತ್ವ ಇದೆ, ಅಹಂಕಾರ ಇದೆ, ನಾನು ಇಂತಿಂತಹ ವ್ಯಕ್ತಿ, ನಿಮ್ಮ ಸ್ತುತಿಯನ್ನ ಮಾಡ್ತಾ ಇದ್ದೇನೆ. ಸ್ತುತಿ ಆಗಲಿಲ್ಲ. ಸ್ತುತಿ ಯಾವಾಗುತ್ತೆ? ಯಾವಾಗ ಅವನು ತನ್ನ ಈ पर्याय अवस्थेयನ್ನ मरीताने. जब वो पर्याय को भूलता है, पर्याय का मतलब सांसारिक अवस्था, शरीर की अवस्था, या मैं धनिक हूं, या मैं बीमार हूं, रोगी हूं, इत्यादि इत्यादि जो भी पर्याय अवस्था है, उस पर्याय अवस्था को भूलने के बाद स्तुति प्रारंभ होती है. तब तक स्तुति प्रारंभ नहीं होती. तो ಪ್ರಥಮಾನ್ ಯೋಗದಲ್ಲಿ ಯಾವ್ಯಾವ ಕಥೆಗಳು ನಮಗೆ ಸಿಗ್ತಾ ಇದೆ, ಮಾನತುಂಗ ಸ್ವಾಮಿಯ ಕಥೆ ಅಥವಾ ಮೈನಾಸುಂದರಿ ಕಥೆ ಇತ್ಯಾದಿ ಇತ್ಯಾದಿ ಯಾವ ಕಥೆಗಳು ಸಿಗ್ತಾ ಇದೆ, ಅದರ ಮೂಲ ಪ್ರಯೋಜನ ಏನು? ಸ್ತುತಿ ಮಾಡುವಂತಹ ಸಂದರ್ಭದಲ್ಲಿ ಭಕ್ತನಲ್ಲಿ ತನ್ನ ಪರ್ಯಾಯ ಅವಸ್ಥೆಯ ಭಾನವೇ ಇರೋದಿಲ್ಲ. ಯಾವಾಗ ಪರ್ಯಾಯ ಅವಸ್ಥೆಯನ್ನ ಮರಿತಾನೆ,
ಆಗ ಪರ್ಯಾಯದಲ್ಲೂ ಕೂಡ ಅವನಿಗೆ ಒಳಿತಾಗ್ತಾ ಇದೆ. सांसारिक सुख सामग्री या संसार का दुख भी तभी दूर होता है जब वो संसार के दुख को भूलकर सिर्फ उस आदिनाथ स्वामी के गुणों का स्तवन करता है. ಅವರ ಸ್ತುತಿಯಲ್ಲಿ ಅವನ ಗಮನ ಇದೆ, ಅವರ ಗುಣಗಳಲ್ಲಿ ಅವನಿಗೆ ಪ್ರೀತಿ ಭಾವ ಇದೆ, ಆ ಗುಣಗಳನ್ನ ಪಡಿಬೇಕು ಅನ್ನತಕ್ಕಂತಹ ಉತ್ಕಟ ಆಸೆ ಅವನಲ್ಲಿದೆ. ಆ ಮೂಲಕ ಅವನು ಭಕ್ತಿಯನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಉತ್ಕೃಷ್ಟ ಭಕ್ತಿ ಆಗ್ತಾ ಇದೆ. ನಮಗೆ ಉತ್ಕೃಷ್ಟ ಭಕ್ತಿ ಯಾಕೆ ಆಗ್ತಿಲ್ಲ? ಉತ್ಕೃಷ್ಟ ಭಕ್ತಿ ಯಾಕಾಗ್ತಿಲ್ಲ ಅಂತ ಹೇಳಿದ್ರೆ ಅರ್ಹಂತ ಪರಮೇಷ್ಠಿಯ ಗುಣಗಳಲ್ಲಿ ಪ್ರಮೋದ ಇಲ್ಲ. ಅರ್ಹಂತ ಪರಮೇಷ್ಠಿಯ ಗುಣಗಳಲ್ಲಿ ಅತಿಯಾದ ಪ್ರೀತಿ ಭಾವ ಇಲ್ಲ. ನಾನು ಪಾರಂಪರಿಕ ಕಾರಣದಿಂದ ಸ್ತುತಿ ಮಾಡ್ತಾ ಇದ್ದೇನೆ. ಎಲ್ಲರೂ ಪ್ರಥಮ ಜನೇಂದ್ರನ್ನ ಸ್ತುತಿಸ್ತಾರೆ, ಹಾಗಾಗಿ ನಾನು ಸ್ತವನ ಮಾಡ್ತಾ ಇದ್ದೇನೆ. ಹಾಗಾಗಿ ಉತ್ಕೃಷ್ಟ ಭಕ್ತಿ ಆಗ್ತಿಲ್ಲ. ಸಂಸಾರದಲ್ಲಿ ಕೂಡ ನಮಗೆ ಯಾರ ಬಗ್ಗೆ ಮಹಿಮೆ ಬರುತ್ತೆ, ಯಾರ ಬಗ್ಗೆ ನಮಗೆ ಅತಿಯಾದಂತಹ ಪ್ರಮೋದ ಭಾವ ಬರುತ್ತೆ, ಅವನ ಗುಣಗಳು ನನಗೆ ಇಷ್ಟವಾದಾಗ, ಆ ವ್ಯಕ್ತಿಯ ಗುಣಗಳಲ್ಲಿ ನನಗೆ ಅತಿಯಾದ ನಂಬಿಕೆ ಬಂದಾಗ, ಅತಿಯಾದ ಶ್ರದ್ಧೆ ಬಂದಾಗ ಆ ವ್ಯಕ್ತಿಯ ಮಹಿಮೆ ಬರುತ್ತೆ. ಹಾಗಾದ್ರೆ ಅರ್ಹಂತ ಪರಮೇಷ್ಠಿಯ ಮಹಿಮೆ ಬರಬೇಕು ಅಂದ್ರೆ ಅವರ ಗುಣಗಳಲ್ಲಿ ನನ್ನ ಶ್ರದ್ಧೆ ಬರಬೇಕಾಗುತ್ತೆ, ಆ ಗುಣಗಳಲ್ಲಿ ನನಗೆ ಅತಿಯಾದ ಇಷ್ಟತ್ವ ಬರಬೇಕಾಗುತ್ತೆ. मुझे अरहंत परमेष्ठी की गुण ही अच्छे नहीं लगते तो उसकी महानता आ सकती है क्या? कि नहीं आ सकती. तो महानता नहीं आ सकती तो सच्चा स्तुति भी नहीं हो सकती. ಅಲ್ಲಿವರೆಗೆ ನಿಜವಾದ ಸ್ತುತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದು ಕೊನೆಯ ವಾಕ್ಯ ನಮಗೆ ತೋರಿಸ್ತಾ ಇದೆ. ಕಿಲ ಅಹಂ ಅಪಿ ಸ್ತೋಷ್ಯೆ, ನಾನು ಕೂಡ ಅರ್ಹಂತ ಪರಮೇಷ್ಠಿ ಪ್ರಥಮ ಜನೇಂದ್ರರನ್ನ ಸ್ತುತಿ ಮಾಡ್ತಾ ಇದ್ದೇನೆ. ಹೆಂಗೆ? ಇದು ಮುಂದಿನ ಪದ್ಯಗಳಲ್ಲಿ ಗೊತ್ತಾಗುತ್ತೆ. ಯಸ್ ಸಂಸ್ತುತ ಸಕಲ ವಾಂಗ್ಮಯ ತತ್ವಬೋಧಾತ್, ಸಕಲ ವಾಂಗ್ಮಯ ತತ್ವಬೋಧಾತ್. ಸಕಲ ವಾಂಗ್ಮಯ, ವಾಂಗ್ಮಯ ಅಂದ್ರೆ ಸಾಹಿತ್ಯ, ಸಕಲ ಸಾಹಿತ್ಯ. ಸಕಲ ಸಾಹಿತ್ಯ ಯಾವುದು? ವಾಂಗ್ಮಯ ಯಾವುದು? ವಾಂಗ್ಮಯ ದ್ವಾದಶಾಂಗವಾಣಿ. ಲೌಕಿಕ ಸಾಹಿತ್ಯದ ವಿಚಾರ ಇಲ್ಲ ಇಲ್ಲಿ. ದ್ವಾದಶಾಂಗದಲ್ಲಿ ಲೌಕಿಕ ಸಾಹಿತ್ಯವೂ ಬರುತ್ತೆ, ಅದು ಬೇರೆ ವಿಚಾರ. ಆದರೆ ಸಕಲ ವಾಂಗ್ಮಯ, ಸಂಪೂರ್ಣ ಸಾಹಿತ್ಯದ ಬೋಧಾತ್, ಬೋಧಾತ್ ಜ್ಞಾನ ಆಗಿರೋದ್ರಿಂದ, ಸಂಪೂರ್ಣ ಸಾಹಿತ್ಯದ ಜ್ಞಾನ ಆಗಿರೋದ್ರಿಂದ ಯಸ್ ಸಂಸ್ತುತ ಸಕಲ ವಾಂಗ್ಮಯ ತತ್ವಬೋಧಾತ್, ಸಕಲ ವಾಂಗ್ಮಯ ತತ್ವಬೋಧಾತ್, ಸಕಲ ವಾಂಗ್ಮಯದ ತತ್ವಜ್ಞಾನದಿಂದ, ಸಂಪೂರ್ಣ ಸಾಹಿತ್ಯದ ತತ್ವಜ್ಞಾನದಿಂದ ಅಥವಾ ದ್ವಾದಶಾಂಗದ ತತ್ವಜ್ಞಾನದಿಂದ ಏನಾಯಿತು? ಉದ್ಭೂತ ಬುದ್ಧಿ. ಇಲ್ಲಿ ವಿಚ್ಛೇದ ಆಗುತ್ತೆ. ಸಕಲ ವಾಂಗ್ಮಯ ತತ್ವಬೋಧಾತ್, ಅಲ್ಲಿ ತ ಬರುತ್ತೆ, ತ ಹೋಗಿ ಸಂಸ್ಕೃತದಲ್ಲಿ ಸಂಧಿ ಮಾಡಿದಾಗ ದ ಆಗುತ್ತೆ. ಸೊ ಬೋಧಾತ್, ಬೋಧ ಆಗಿರೋದ್ರಿಂದ ಉದ್ಭೂತ ಬುದ್ಧಿ. ಉದ್ಭೂತ ಬುದ್ಧಿ ದ ಹಿಂದೆ ತ ಆಗುತ್ತೆ ಸಂಧಿ ವಿಚ್ಛೇದ ಮಾಡಿದಾಗ. ಸೊ ದ ಅಲ್ಲಿ ಉಳಿದಿದ್ದೇನು? ದ ಪ್ಲಸ್ ಉ ಇಸ್ ಈಕ್ವಲ್ ಟು ದು. ಸೊ ದ ನ ತೆಗೆದು ಹಾಕಿದಾಗ ಉ ಉಳಿಯುತ್ತೆ. ಉದ್ಭೂತ ಬುದ್ಧಿ. ಉದ್ಭೂತ ಬುದ್ಧಿ, ಬುದ್ಧಿಯ ಉದಯ ಆಯಿತು. ಎಂತ ಬುದ್ಧಿ ಉದಯ ಆಯಿತು? ಉದ್ಭೂತ ಬುದ್ಧಿ ಪಟುಬಿಹಿ ಸುರಲೋಕನಾಥೈ. ಪಟುಬಿಹಿ ಬುದ್ಧಿ ಉದ್ಭೂತ ಅಂದ್ರೆ ಅತ್ಯಂತ ನಿಪುಣವಾದಂತಹ ಬುದ್ಧಿಯ ಉದಯ ಆಯಿತು. ಅತ್ಯಂತ ಚಾಣಾಕ್ಷ, ಅತ್ಯಂತ ಬುದ್ಧಿವಂತಿಕೆಯ ಒಂದು ಜ್ಞಾನದ ಉದಯ ಆಯಿತು. ಯಾವುದರಿಂದ? ಸಕಲ ವಾಂಗ್ಮಯ ತತ್ವಬೋಧಾತ್. ಸಕಲ ವಾಂಗ್ಮಯ, ಸಂಪೂರ್ಣ ವಾಂಗ್ಮಯದ ತತ್ವಬೋಧದಿಂದ ಉದ್ಭೂತ ಬುದ್ಧಿಪಟುಭಿ ಸುರಲೋಕನಾಥೈ. ಸುರಲೋಕನಾಥೈ, ಸುರಲೋಕದ ನಾಥರಿಗೆ. ಸುರ ಅಂದ್ರೆ ದೇವತೆಗಳು. ಸುರಲೋಕನಾಥೈ, ದೇವಲೋಕದ ನಾಥರಿಗೆ. ದೇವತೆಗಳಿಗೆ ಹೇಳ್ತಾ ಇಲ್ಲ, ದೇವಲೋಕದ ನಾಥರಿಗೆ ಅಂದ್ರೆ ಸುರಲೋಕದ ನಾಥರಿಗೆ. ಯಾರು ಸುರಲೋಕದ ರಾಜನಿದ್ದಾನೆ ಅಥವಾ ಯಾರು ಸುರಲೋಕದಲ್ಲಿ ಶ್ರೇಷ್ಠರಿದ್ದಾರೆ ಅಂತಹ ಇಂದ್ರರಿಗೆ,
ಅಥವಾ ಸೌಧರ್ಮ ಇಂದ್ರ ಇತ್ಯಾದಿಗಳಿಗೆ, ಇಂದ್ರಗಳಿದ್ದಾರಲ್ಲ ಶತೇಂದ್ರರು, ಆ ಇಂದ್ರರಿಗೆ ಏನಾಗಿದೆ? ಉದ್ಭೂತ ಬುದ್ಧಿ ಪಟುಭಿ ಬುದ್ಧಿ ಉದ್ಭೂತ, ಅತ್ಯಂತ ಚಾಣಾಕ್ಷವಾದಂತಹ ಬುದ್ಧಿಯ ಉದಯ ಆಗಿದೆ, ಜ್ಞಾನದ ಉದಯ ಆಗಿದೆ. ಯಾವುದರಿಂದ? ಸಕಲ ವಾಂಗ್ಮಯ ತತ್ವಬೋಧ, ಸಂಪೂರ್ಣ ವಾಂಗ್ಮಯದ ತತ್ವಬೋಧದಿಂದ. ಮತ್ತೇನಾಗಿದೆ? ಸ್ತೋತ್ರೈರ್ ಜಗತ್ರಿತಯ ಚಿತ್ತ ಹರೈರುದಾರೈ. ಆ ಮೂಲಕ ಅವ್ರು ಏನ್ ಮಾಡ್ತಾ ಇದ್ದಾರೆ? ಮೂರು ಜಗತ್ರಿತಯ, ಮೂರು ಲೋಕ, ಜಗತ್ರಿತಯ ಚಿತ್ತ ಮೂರು ಲೋಕದ ಜನರ ಚಿತ್ತ, ಸಂಪೂರ್ಣ ಲೋಕದ ಚಿತ್ತವನ್ನ, ಅಂದ್ರೆ जगत्रितय तीन लोकों में जितने व्यक्ति जितने लोग विद्यमान हैं, या फिर तीन लोकों का चित्त, ಮೂರು ಲೋಕದಲ್ಲಿರ್ತಕ್ಕಂತಹ ಸಂಪೂರ್ಣ ಜನರ ಚಿತ್ತವನ್ನ ಹರೈರುದಾರೈ, ಹರಣ ಮಾಡ್ತಾ ಇದೆ. ಅಂದ್ರೆ ಅವರೆಲ್ಲ ಚಿತ್ತವನ್ನ ಆಕರ್ಷಣೆ ಮಾಡ್ತಾ ಇದೆ. ಯಾವುದು? ಆ ಸ್ತುತಿ. ಏನ್ ಹೇಳ್ತಾರೆ? ಸ್ತೋತ್ರೈರ್ ಜಗತ್ರಿತಯ ಚಿತ್ತ ಹರೈರುದಾರೈ. ಸ್ತೋತ್ರೈಹಿ, ಸ್ತುತಿಗಳಿಂದ ಏನಾಗ್ತಾ ಇದೆ? ಆ ಜಗತ್ರಿತಯ ಮೂರು ಲೋಕದಲ್ಲಿ ಇರ್ತಕ್ಕಂತಹ ಜೀವಿಗಳ ಚಿತ್ತವನ್ನ ಅದು ಆಕರ್ಷಿಸ್ತಾ ಇದೆ. ಯಾವುದು? ಆ ಸ್ತುತಿ. सो स्तुति तीनों लोकों में जितने लोग विद्यमान हैं उनके चित्त को हरण करने वाली है. अनंतर स्तोष्ये किलाह अहम अपि ಪ್ರಥಮಂ ಜಿನೇಂದ್ರಂ. ಸೊ ಪ್ರಥಮ ಜಿನೇಂದ್ರರನ್ನ ನಾನು ಕೂಡ ಸ್ತುತಿ ಮಾಡ್ತೇನೆ. ಆಚಾರ್ಯರು ಏನ್ ಹೇಳಕ್ ಹೋಗ್ತಾ ಇದ್ದಾರೆ? ಮೊದಲು ಸಕಲ ವಾಂಗ್ಮಯ ತತ್ವಬೋಧಾತ್, ಸಂಪೂರ್ಣ ವಾಂಗ್ಮಯದ ತತ್ವಬೋಧದಿಂದ. ಎರಡನೇದು ಜಗತ್ರಿತಯ ಚಿತ್ತ ಹರೈರುದಾರೈ. ಒಂದು ಕಡೆಗೆ ಸಂಪೂರ್ಣ ದ್ವಾದಶಾಂಗವಾಣಿಯ ಜ್ಞಾನ ಇದೆ, ಅಥವಾ ಸಂಪೂರ್ಣ ಸಾಮಾನ್ಯವಾಗಿ ಸಂಪೂರ್ಣ ವಾಂಗ್ಮಯದ ಜ್ಞಾನ ಇದೆ. ಇನ್ನೊಂದು ಕಡೆ ಮೂರು ಲೋಕದ ಜನರ ಚಿತ್ತವನ್ನ ಆಕರ್ಷಿಸ್ತಕ್ಕಂತಹ ಸ್ತೋತ್ರ ಇದೆ. ಯಾವ ಮೂಲಕ? ಒಂದು ಕಡೆಗೆ ಜಿನೇಂದ್ರ ಪರಮೇಶ್ವರಿಯ ಆರಾಧನೆ, ಆ ಯಸ್ ಸಂಸ್ತುತಃ, ಯಾರು ಆ ಜಿನೇಂದ್ರ ಪರಮೇಶ್ವರಿಯ ಸ್ತುತಿಯನ್ನ ಮಾಡ್ತಾ ಇದ್ದಾರೆ, ಆ ಮೂಲಕ ಏನಾಗ್ತಾ ಇದೆ? ಸಕಲ ವಾಂಗ್ಮಯ ತತ್ವಬೋಧ, ಎಲ್ಲ ಸಂಪೂರ್ಣ ವಾಂಗ್ಮಯದ ತತ್ವಜ್ಞಾನ ಆಗ್ತಾ ಇದೆ. ಆ ತತ್ವಜ್ಞಾನದಿಂದ ಏನ್ ಮಾಡ್ತಾ ಇದ್ದಾರೆ? ಅತ್ಯಂತ ವಿಶುದ್ಧವಾದಂತಹ ಜ್ಞಾನದ ಉದಯ ಆಗ್ತಾ ಇದೆ. ಆ ಜ್ಞಾನದ ಉದಯದಿಂದ ಏನಾಗ್ತಾ ಇದೆ? ಮೂರೂ ಲೋಕದಲ್ಲಿ ಮೂರೂ ಲೋಕದ ಜನರ ಚಿತ್ತವನ್ನ ಆಕರ್ಷಿಸ್ತಕ್ಕಂತಹ ಸ್ತೋತ್ರಗಳ ರಚನೆ ಆಗ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ಸುರೇಂದ್ರರು ಶತೇಂದ್ರರು ನಿಮ್ಮ ಸ್ತುತಿಯನ್ನ ಮಾಡಿದರೆ ನಾನೂ ಕೂಡ ನಿಮ್ಮ ಸ್ತುತಿಯನ್ನ ಮಾಡ್ತೇನೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆ ಮಾನತುಂಗ ಸ್ವಾಮಿ ತಮ್ಮ ಲಾಘವತ್ವವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ನಾನು ತುಂಬಾ ಚಿಕ್ಕವನಿದ್ದೇನೆ, ನಿಮ್ಮ ಮುಂದೆ ನಾನೇನೂ ಇಲ್ಲ. ಅಲ್ಲಿ ಸಕಲ ವಾಂಗ್ಮಯ ತತ್ವಬೋಧ, ಸಂಪೂರ್ಣ ವಾಂಗ್ಮಯದ ತತ್ವಜ್ಞಾನ ಇರತಕ್ಕಂತಹ ಸುರಲೋಕನಾಥೈ, ಆ ದೇವತಾ ಲೋಕದ ನಾಥರು, ದೇವತಾ ಲೋಕದ ಇಂದ್ರರು, ಅವರು ತಮ್ಮ ಚಾಣಾಕ್ಷ ಬುದ್ಧಿಯಿಂದ ನಿಮ್ಮ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. देवताओं को कितना ज्ञान होता है? जब शरीर ही विक्रिया रिद्धि की शरीर होती है तो फिर ज्ञान ಯಾವುದಿರುತ್ತೆ? ಅವಧಿ ಜ್ಞಾನ ಇರುತ್ತೆ. ಭವಪ್ರತ್ಯಯ ಅವಧಿ ಜ್ಞಾನ. ಭವಪ್ರತ್ಯಯ ಅವಧಿ ಜ್ಞಾನ ಇರತಕ್ಕಂತಹ ಆ ದೇವತೆಗಳ ಜ್ಞಾನ ಕ್ಷಯೋಕ್ಷಮ ಎಷ್ಟು ದೊಡ್ಡದಿರುತ್ತೆ. ಅಂತಹ ಕ್ಷಯೋಕ್ಷಮನ ಇಟ್ಕೊಂಡಂತಹ ದೇವತೆಗಳು ಆದಿನಾಥ ಸ್ವಾಮಿಯ ಸ್ತುತಿ ಯಾವ ರೀತಿಯಾಗಿ ಮಾಡ್ಬೋದು? ಆ ಸ್ತುತಿ ಅತ್ಯಂತ ಆಕರ್ಷಣವಾಗಿರುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸ್ತೋತ್ರೈರ್ ಜಗತ್ರಿತಯ ಚಿತ್ತ ಹರೈರುದಾರೈ. ಮನುಷ್ಯರ ಮಾತು ಮಾತ್ರ ಮಾತಾಡ್ತಿಲ್ಲ ಆಚಾರ್ಯರು. ಏನ್ ಹೇಳ್ತಾ ಇದ್ದಾರೆ? ಜಗತ್ರಿತಯ ಚಿತ್ತ. ಮನುಷ್ಯ ಲೋಕ ಮಾತ್ರ ಹೇಳ್ತಾ ಇಲ್ಲ, ಅಥವಾ ಮನುಷ್ಯರಿಗೆ ಮಾತ್ರ ಹೇಳ್ತಾ ಇಲ್ಲ, ಸಂಪೂರ್ಣ ಪ್ರಾಣಿಗಳ ಚಿತ್ತವನ್ನ ಆಕರ್ಷಣೆ ಮಾಡ್ತಕ್ಕಂತಹ ಸ್ತುತಿ ಇದೆ.
ಈ ಒಂದು ಕಡೆಗೆ ಇದರಲ್ಲಿ ಆದಿನಾಥ ಸ್ವಾಮಿಯ ವಿಶೇಷತೆ ಇದೆ, ಇನ್ನೊಂದು ಕಡೆ ಸ್ತುತಿ ಮಾಡತಕ್ಕಂತಹ ಆ ಸುರಲೋಕನಾಥೈ ಅವರ ವಿಶೇಷತೆ. ಸುರಲೋಕ ಆ ದೇವತಾ ಇಂದ್ರರಲ್ಲಿ ಅಂತಹ ಅದ್ಭುತ ಜ್ಞಾನ ಇದೆ. ಆ ಜ್ಞಾನದಿಂದ ಅವರು ಮೂರೂ ಲೋಕಕ್ಕೆ ಆಕರ್ಷಕವಾದಂತಹ ಸ್ತುತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಆದಿನಾಥ ಸ್ವಾಮಿಯ ಗುಣಗಳ ವಿಶೇಷತೆಯಂತಹ ದೊಡ್ಡದಿದೆ. ಆದಿನಾಥ ಸ್ವಾಮಿಯ ಪ್ರತ್ಯಕ್ಷ ಪ್ರಕಟವಾಗಿರ್ತಕ್ಕಂತಹ ಆ ಗುಣಗಳ ಮಹಾನತೆ, ಅದರ ಅದ್ಭುತತೆ ಎಷ್ಟಿದೆ ಅಂತ ಹೇಳಿದ್ರೆ ಅದು ಮೂರೂ ಲೋಕದ ಜನರ ಚಿತ್ತವನ್ನು ಆಕರ್ಷಣೆ ಮಾಡ್ತಾರೆ. तो एक तरफ तो आदिनाथ स्वामी के उन आत्मिक गुण, क्षायिक गुण, शाश्वत गुण, और दूसरी तरफ इंद्र लोगों की स्तुति, दोनों ही महत्वपूर्ण है. और आचार्य कहते हैं कि दोनों ही मुझ में मौजूद नहीं है. ನನ್ನಲ್ಲಿ ಅಂತಹ ಪಟುಬಿಹಿ, ಅಂತಹ ಪಟುತಾ ಇರತಕ್ಕಂತಹ ಬುದ್ಧಿಯೂ ಇಲ್ಲ, ಆದಿನಾಥ ಸ್ವಾಮಿಯ ಗುಣಸ್ತವನ ಮಾಡತಕ್ಕಂತಹ ಅಂತಹ ಅದ್ಭುತ ಜ್ಞಾನವೂ ಇಲ್ಲ, ಹಾಗೂ ಆದಿನಾಥ ಸ್ವಾಮಿಯ ಗುಣಗಳೂ ನನ್ನಲ್ಲಿಲ್ಲ. ಹಾಗಾಗಿ ನಾನು ತುಂಬಾ ಚಿಕ್ಕವನಿದ್ದೇನೆ, ಆದರೂ ಕೂಡ ನಿಮ್ಮ ಸ್ತುತಿಯನ್ನ ಮಾಡ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ನಾವು ಅದರ ಅರ್ಥವನ್ನ ಮಾಡ್ಕೊಳ್ಬೇಕಿದೆ. ಮೊದಲನೇ ಶ್ಲೋಕದಿಂದ ಇಂತಹ ದೊಡ್ಡ ಜನರು ಸ್ತುತಿ ಮಾಡಿದ ಮೇಲೆ ನಾನು ಸ್ತುತಿ ಮಾಡೋ ಅವಶ್ಯಕತೆ ಏನಿದೆ? इतने सब इंद्र शतेंद्र सब स्तुति करने के बाद दोबारा आचार्य माने तुम स्तुति क्यों करते हैं? उनको स्तुति करने की आवश्यकता क्या पड़ी? तो आचार्य कहते हैं उनकी स्तुति उनके पास में, जो शतेंद्रों ने स्तुति की तो उन्होंने उनके लिए स्तुति की. मैं मेरे भव का पार करने के लिए मैं स्तुति करता हूं. ನಾನು ನನ್ನ ಭವದ ಪಾರ ಮಾಡಲಿಕ್ಕೆ, ನನ್ನ ಪಾಪವನ್ನ ನಾಶ ಮಾಡಲಿಕ್ಕೆ ನಾನು ಸ್ತುತಿ ಮಾಡ್ತಾ ಇದ್ದೇನೆ. ಹಾಗಾದ್ರೆ ಭಕ್ತಾಮೃತದ ಮೂಲ ಪ್ರಯೋಜನ ಏನಿದೆ? ಮೊದಲನೇ ಶ್ಲೋಕದಲ್ಲೇ ಪ್ರಯೋಜನ ಇದೆ. ಭಕ್ತಾಮೃತದ ಮೂಲ ಪ್ರಯೋಜನ ಸಂಸಾರದಿಂದ ಪಾರಾಗೋದಿದೆ, ಪಾಪ ಸಮೂಹವನ್ನ ನಾಶ ಮಾಡೋದಿದೆ. ಆ ಕಾರಣವನ್ನ ಇಟ್ಕೊಂಡು ಯಾವ ಜೀವ ಸ್ತುತಿಯನ್ನ ಮಾಡ್ತಾನೆ ಅವನಿಗೆ ಸಂಪೂರ್ಣ ವಾಂಗ್ಮಯದ ಜ್ಞಾನ ಆಗುತ್ತೆ. ವಾಂಗ್ಮಯದ ಜ್ಞಾನ ಹೆಂಗಾಗ್ತಾ ಇದೆ? ಯಾವ ಸ್ತುತಿ ಇದೆ, ಯಾವ ಅರ್ಹಂತ ಪರಮೇಷ್ಠಿಯ ಗುಣಸ್ತವನ ಇದೆ, ಆ ಗುಣಸ್ತವನದಿಂದ ಭಕ್ತನ ಹೃದಯ, ಭಕ್ತನ ಚಿತ್ತ, ಅವನ ಜ್ಞಾನ ಅತ್ಯಂತ ವಿಶುದ್ಧವಾಗುತ್ತೆ. ಸ್ತುತಿಯ ಪ್ರಯೋಜನ ಏನು? ಜ್ಞಾನದ ಪ್ರಾಪ್ತಿ ಯಾವಾಗುತ್ತೆ? ಜ್ಞಾನದ ಪ್ರಾಪ್ತಿ ಅಶುಭ ಭಾವದಲ್ಲಿ ಆಗೋದಿಲ್ಲ. ಜ್ಞಾನದ ಪ್ರಾಪ್ತಿ ಆಗಬೇಕಾದ್ರೆ ಶುಭ ಭಾವ ಬೇಕಾಗುತ್ತೆ. ಮತ್ತೆ ಆ ಅರ್ಹಂತ ಪರಮೇಷ್ಠಿಯ ಗುಣಸ್ತವನದಿಂದ ಉನ್ಕೆ ಕ್ಷಾಯಿಕ್ ಜ್ಞಾನ, ಕ್ಷಾಯಿಕ್ ಸುಖ, ಕ್ಷಾಯಿಕ್ ವೀರ್ಯ ಇತ್ಯಾದಿ ಅನಂತ ಗುಣ, ಆ ಅನಂತ ಗುಣಗಳನ್ನ ಸ್ಮರಿಸೋದ್ರಿಂದ, ಆ ಅನಂತ ಗುಣಗಳನ್ನ ನನ್ನ ಜ್ಞಾನದಲ್ಲಿ ಪ್ರತಿಷ್ಠಾಪನೆ ಮಾಡೋದ್ರಿಂದ ನನ್ನ ಭಾವನೆಗಳು ಅತ್ಯಂತ ವಿಶುದ್ಧಿ ಆಗ್ತಾ ಇದೆ. ಇಲ್ಲಾಂದ್ರೆ ನನ್ನ ಜ್ಞಾನದಲ್ಲಿ ಯಾರಿದ್ದಾರೆ? ನನ್ನ ಜ್ಞಾನದಲ್ಲಿ ಸಂಸಾರ ಇದೆ, ಜ್ಞಾನದಲ್ಲಿ ಶರೀರ ಇದೆ, ಇಂದ್ರಿಯಗಳಿದೆ, ಕುಟುಂಬ ಇದೆ, ಭೋಗ ಸಾಮಗ್ರಿಗಳಿದೆ. ಆ ಮೂಲಕ ಅಶುಭ ಭಾವ ಆಗ್ತಾ ಇದೆ. लेकिन जब ज्ञान में अरहंत परमेष्ठी का स्थापन होता है, जब ज्ञान में अरहंत परमेष्ठी के गुण विराजमान होते हैं, तब सातिशय विशुद्ध भाव का बंध होता है. सातिशय विशुद्ध भाव, ಆ ಸಾತಿಶಯ ವಿಶುದ್ಧ ಭಾವದ ಮೂಲಕ ಅವನಿಗೆ ಸಕಲ ವಾಂಗ್ಮಯ ತತ್ವಬೋಧಾತ್, ಅವನಿಗೆ ಸಕಲ ವಾಂಗ್ಮಯದ ತತ್ವಜ್ಞಾನ ಆಗ್ತಾ ಇದೆ. सकल वांग्मय का तत्वबोध भी तभी होता है जब वो अरहंत परमेष्ठी का गुण स्तवन करता है. सही सम्यक प्रणम्य, सही प्रकार से प्रणाम करते हुए यदि वो प्रथम जिनेन्द्र के गुणों का स्तवन अपने ज्ञान में करता है, तब सकल वांग्मय का ज्ञान होता है. ಸಂಪೂರ್ಣ ವಾಂಗ್ಮಯದ ಜ್ಞಾನ ಆಗುತ್ತೆ ಅವನಿಗೆ. ಹಾಗಾದ್ರೆ ನನಗೂ ಸಂಪೂರ್ಣ ವಾಂಗ್ಮಯದ ಜ್ಞಾನ ಆಗ್ಬೇಕಾದ್ರೆ, ನನಗೂ ಜಿನವಾಣಿಯ ಜ್ಞಾನ ಆಗ್ಬೇಕಾದ್ರೆ ನಾನು ಅರ್ಹಂತ ಪರಮೇಷ್ಠಿಯ ಗುಣಸ್ತವನವನ್ನ ಮಾಡಬೇಕಾಗುತ್ತೆ. ಯಾವ ರೀತಿಯಾಗಿ? ಅವರ ಆತ್ಮಿಕ ಗುಣಗಳನ್ನು ಆಧರಿಸಿ, ಅವರ ಅಂತರಂಗದ ಗುಣಗಳನ್ನು ಆಧರಿಸಿ,
ಪ್ರತ್ಯಕ್ಷವಾಗಿ ಯಾವ ಅಂತರಂಗ ಲಕ್ಷ್ಮಿ ಇದೆ ಆ ಕೇವಲ ಜ್ಞಾನ ಇತ್ಯಾದಿ ಗುಣಗಳನ್ನು ಆಧರಿಸಿ ನಾನು ಸ್ತುತಿ ಮಾಡಬೇಕಾಗುತ್ತೆ. ಆಗ ಸಕಲ ವಾಂಗ್ಮಯ ತತ್ವಬೋಧ, ಸಂಪೂರ್ಣ ವಾಂಗ್ಮಯದ ತತ್ವಬೋಧ ಆಗುತ್ತೆ. ಆ ಮೂಲಕ ಸ್ತೋತ್ರೈರ್ ಜಗತ್ರಿತಯ ಚಿತ್ತ ಹರೈರುದಾರೈ, ಮೂರು ಲೋಕದಲ್ಲಿ ಯಾವ ಪ್ರಾಣಿ ಇದೆ, ಯಾವ ಪ್ರಾಣಿಗೆ ತನ್ನ ಸ್ವಭಾವ ಇಷ್ಟ ಇಲ್ಲ. ಮೂರು ಲೋಕದಲ್ಲಿ ಎಲ್ಲ ಪ್ರಾಣಿಗೂ ತನ್ನ ಸ್ವಭಾವವೇ ಇಷ್ಟ ಇದೆ, ಆದರೆ ಭ್ರಮದಿಂದ ವಿಭಾವದಲ್ಲಿ ಅವನು ತನ್ಮಯನಾಗ್ತಾ ಇದ್ದಾನೆ. ಏನ್ ಹೇಳ್ತಾರೆ, इष्ट तो स्वभाव ही है लेकिन भ्रम के कारण विभाव में सुख मानता है, सुख लगता नहीं, सुख मानता है. ಸುಖ ಅನ್ನಿಸ್ತಾ ಇದೆ ಆದರೆ ಸುಖ ಇಲ್ಲ, ಅವನಿಗೆ ಸ್ವಭಾವದಲ್ಲಿಯೇ ಸುಖ ಸಿಗ್ತಾ ಇದೆ. ನನಗೂ ಕೂಡ ಸ್ವಭಾವದಲ್ಲಿಯೇ ಸುಖ ಸಿಗ್ತಾ ಇದೆ, ಆದರೆ ಭ್ರಮದಿಂದ ವಿಭಾವದಲ್ಲಿ ಸುಖ ಇದೆ ಅಂತ ಅನ್ಕೋತೇನೆ. ಆದರೆ ಯಾರು ಈ ಭಕ್ತಾಂಬರ ಸ್ತುತಿಯನ್ನ ಓದ್ತಾನೆ ಅಥವಾ ಯಾರು ಆ ಶತೇಂದ್ರರ ಸ್ತುತಿಯನ್ನ ಓದಿದರೆ ಅವರೆಲ್ಲ ಚಿತ್ತವು ಆದಿನಾಥ ಸ್ವಾಮಿಯಲ್ಲಿ ಆಕರ್ಷಿತವಾಗುತ್ತೆ. ಅವರೆಲ್ಲ ಜ್ಞಾನವು ಆದಿನಾಥ ಸ್ವಾಮಿಯಲ್ಲಿ ಕೇಂದ್ರೀಕೃತ ಆಗುತ್ತೆ. ಯಾಕೆ? ಆದಿನಾಥ ಸ್ವಾಮಿಯ ಗುಣಗಳಲ್ಲಿ ಅಂತಹ ವೈಶಿಷ್ಟ್ಯತೆ ಇದೆ, ಅಂತಹ ಶಕ್ತಿ ಇದೆ. ಯಾಕೆಂದ್ರೆ ಆತ್ಮಿಕ ಗುಣ ಇದೆ. ಯಾವ ರೀತಿಯಾದ ಗುಣಗಳು ಆದಿನಾಥ ಸ್ವಾಮಿಯಲ್ಲಿದೆ ಅದೇ ರೀತಿಯಾದ ಗುಣಗಳು ನನ್ನಲ್ಲಿದೆ. ಆ ಭಕ್ತ ತನ್ನ ಗುಣಗಳನ್ನ, ಆದಿನಾಥ ಸ್ವಾಮಿಯ ಗುಣಗಳನ್ನ ತನ್ನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾನೆ. ಅಹೋ, ಕೇವಲ ಜ್ಞಾನ, ಕೇವಲ ದರ್ಶನ, ಕೇವಲ ಸುಖ, ಅನಂತ ವೀರ್ಯ ಇತ್ಯಾದಿ ಯಾವ ಸುಖಗಳಿದೆ ಅವು ಆತ್ಮಿಕ ಸುಖಗಳಿದೆ. ಹಾಗಾದ್ರೆ ಅಂಥದ್ದೇ ಸುಖಗಳು ನನ್ನಲ್ಲಿದೆ, ಅಂಥದ್ದೇ ಗುಣಗಳು ನನ್ನಲ್ಲಿದೆ. तो उसी प्रकार के गुणों का प्रतिष्ठापन अपने आप में करता है. तब क्या होता है कि सारे जीवों का चित्त अरहंत परमेष्टि के गुणों में आकर्षित होता है. इसलिए मानतुंग स्वामी कहते हैं कि जगत्रितय चित्त हरैरुदारೈ, आदिनाथ स्वामी के स्तवन संपूर्ण 3 लोगों के जीवों का चित्त को हरण करने वाला है. ಸಂಪೂರ್ಣ ಜೀವಿಗಳ, ನಾವು ಪ್ರಥಮಾನ ಯುಗದಲ್ಲಿ ಅನೇಕ ಕಥೆಗಳನ್ನು ಕೇಳಿದ್ದೇವೆ. ಇಂತಿಂಥ ಸ್ತುತಿ ಮಾಡೋದ್ರಿಂದ ಇಂತಿಂಥ ತಿರ್ಯಂಚ ಪ್ರಾಣಿಗಳು ದೇವಗತಿಗೆ ಹೋಯಿತು. ತಿರ್ಯಂಚ ಪ್ರಾಣಿಗಳು ದೇವಗತಿಗೆ ಹೇಗೆ ಹೋಯಿತು? ಯಾವ ತಿರ್ಯಂಚ ಪ್ರಾಣಿ ಇರಲಿ ಅಥವಾ ಮನುಷ್ಯ ಪ್ರಾಣಿ ಇರಲಿ ಅಥವಾ ದೇವ ಇರಲಿ, ಆ ಎಲ್ಲ ಜೀವಿಗಳಿಗೆ ಯಾವ ಅರ್ಹಂತ ಪರಮೇಶ್ವರಿಯ ಗುಣಗಳಿದೆ ಆ ಸ್ತವನ ಮೂಲಕ ಸದ್ಗತಿ ನಿಶ್ಚಿತ ಇದೆ. ಆ ಗುಣಗಳ ಸ್ತವನ ಮೂಲಕ ಸದ್ಗತಿ ನಿಶ್ಚಿತ ಇದೆ. ಹಾಗಾಗಿ ಮಾನತುಂಗ ಸ್ವಾಮಿ ಹೇಳ್ತಾರೆ, ಚಿತ್ತ ಸಂಪೂರ್ಣ 3 ಲೋಕಗಳ ಜೀವಿಗಳ ಚಿತ್ತವನ್ನ ಆ ಸ್ತುತಿ ಹರಣ ಮಾಡುವಂಥದ್ದಿದೆ. ಅಂತಹ ಅದ್ಭುತವಾದ ಸ್ತುತಿಗಳು ವಿದ್ಯಮಾನ ಇದ್ರೂ ಕೂಡ ನಾನೂ ಕೂಡ ಅರಹಂತ ಪರಮೇಶ್ವರಿಯ ಪ್ರಥಮ ಜಿನೇಂದ್ರರ ಸ್ತುತಿಯನ್ನ ಮಾಡ್ತೇನೆ. ಕಿಲ ಅಹಮಪಿ ಪ್ರಥಮ ಜಿನೇಂದ್ರಂ ಸ್ತೋಷ್ಯೆ, ನಾನು ಕೂಡ ಪ್ರಥಮ ಜಿನೇಂದ್ರರ ಸ್ತುತಿಯನ್ನ ಮಾಡ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನು ಇಲ್ಲಿ ಮಾನತುಂಗ ಸ್ವಾಮಿ ಮಾಡ್ತಾರೆ. ಇನ್ನು ಮುಂದೆ ಆಚಾರ್ಯರು ಮುಂದಿನ ಸ್ತುತಿಯನ್ನ ಶುರು ಮಾಡ್ತಾರೆ. ಮುಂದೆ ಸ್ತುತಿ ಏನನ್ನ ಶುರು ಮಾಡ್ತಾರೆ? ನಾನು ಸ್ತುತಿ ಮಾಡಲಿಕ್ಕೆ ಹೋಗ್ತೇನೆ ಅಂತ प्रतिज्ञा ಮಾಡ್ತಾ ಇದ್ದಾರೆ. प्रतिज्ञा तो कर ली आचार्य मानतुंग स्वामी ने कि मैं भी प्रथम जिनेंद्र की स्तुति करता हूं. अब उसके बाद भगवान पूछते हैं कि तुम स्तुति तो करने जा रहे हो, ये तो बताओ तुम हो कौन? ನೀನು ಯಾರು? ನೀನು ನನ್ನ ಸ್ತುತಿಯನ್ನ ಮಾಡ್ತಾ ಇದೀಯಾ, ಆದ್ರೆ ನೀನು ಯಾರು ಅನ್ನೋದನ್ನ ಭಗವಂತ ಕೇಳಿದಂಗೆ ಆಚಾರ್ಯ ಮಾನತುಂಗ ಸ್ವಾಮಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಹೇ ಆದಿನಾಥ ಸ್ವಾಮಿ, ನಾನು ನಿಮ್ಮ ಸ್ತುತಿ ಮಾಡ್ತಾ ಇದ್ದೇನೆ, ಆದ್ರೆ ನಾನು ನಿಮಗೆ ನನ್ನ ಪರಿಚಯವನ್ನ ಕೊಡೋದು ಬೇಕಾಗಿಲ್ಲ. ನಿಮಗೆ ಎಲ್ಲರೂ ಪರಿಚಯ ಇದೆ. ಆ ಕೇವಲ ಜ್ಞಾನದಲ್ಲಿ 3 ಲೋಕ 3 ಕಾಲಗಳು ಪ್ರತಿಬಿಂಬಿತ ಆಗ್ತಾ ಇದೆ. ನಾನು ನಿಮಗೆ ನನ್ನ ಪರಿಚಯವನ್ನ ಕೊಡೋದು ಬೇಕಾಗಿಲ್ಲ. ಅಥವಾ ನಾನು ನಿಮ್ಮ ಪರಿಚಯವನ್ನ ಕೊಡಲಿಕ್ಕೆ ನಿಮ್ಮ ಮುಂದೆ ನನ್ನ ಯಾವ ಅಸ್ತಿತ್ವವೂ ಇಲ್ಲ.
ನಿಮ್ಮ ಮಹಾನತೆಯ ಮುಂದೆ, ನಿಮ್ಮ ವಿಪುಲತೆಯ ಮುಂದೆ, ನಿಮ್ಮ ವಿರಾಟ ವ್ಯಕ್ತಿತ್ವದ ಮುಂದೆ ನಾನೇನೂ ಇಲ್ಲ. मैं तो कुछ भी नहीं हूं. ऐसा आचार्य तीसरे श्लोक में कहते हैं. ಮೂರನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ನೋಡಿ. ಬುದ್ಧ್ಯಾ ವಿನಾಪಿ ವಿಬುಧಾರ್ಚಿತ ಪಾದಪೀಠ ಸುತುಂ ಸಮೋದ್ಯತ ಮತಿರ್ವಿಗತತ್ರ ಪೋಹಂ ಬಾಲಂ ವಿಹಾಯ ಜಲ ಸಂಸ್ಥಿತಮಿಂದು ಬಿಂಬಂ ಮನ್ಯಃ ಕೈಚ್ಛತಿ ಜನ ಸಹಸಾಗ್ರಹೀತುಂ. ಹೇಳ್ತಾರೆ ವಿಭುಧಾರ್ಚಿತ ಪಾದಪೀಠ. ವಿಭುಧಾರ್ಚಿತ ಪಾದಪೀಠ. ವಿಭು ವಿಭು ಸುರೇಂದ್ರರು ಅಥವಾ ಇಂದ್ರರು. ಅರ್ಚಿತ ಪೂಜೆ ಮಾಡ್ತಕ್ಕಂಥ, ಅರ್ಚನೆ ನಾವು ಹೇಳ್ತೀವಲ್ಲ. ಸೊ ಅರ್ಚಿತ ಪೂಜೆ ಮಾಡಲ್ಪಟ್ಟ ವಿಭು ಇಂದ್ರರಿಂದ. ವಿಭು ಸೊ ವಿಭುಧಾರ್ಚಿತ, ವಿಭುಗಳಿಂದ ಅರ್ಚಿತ. ಏನು? ಪಾದಪೀಠ. ಪಾದಪೀಠ ನಿಮ್ಮ ಚರಣಕಮಲಗಳು, ನಿಮ್ಮ ಚರಣ ಸಿಂಹಾಸನ ಹಾಗೂ ಚರಣಕಮಲಗಳು ಯಾರಿಂದ ಸ್ತುತಿ ಮಾಡಲ್ಪಟ್ಟಿವೆ? ವಿಭುಧಾರ್ಚಿತ, ವಿಭುಗಳಿಂದ, ದೇವತೆಗಳಿಂದ, ಇಂದ್ರರಿಂದ ಅರ್ಚನೆ ಮಾಡಲ್ಪಟ್ಟ ನಿಮ್ಮ ಪಾದಪೀಠ. ಪದೇ ಪದೇ ಆಚಾರ್ಯರು ಯಾಕೆ ಹೇಳ್ತಾ ಇದ್ದಾರೆ ವಿಭುಧಾರ್ಚಿತ, ಇಂದ್ರ ವಂದಿತ, ಶತೇಂದ್ರ ವಂದಿತ ಯಾಕೆ ಹೇಳ್ತಾ ಇದ್ದಾರೆ? ಅದರಲ್ಲಿ ಆಚಾರ್ಯರು ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಏನು ಸಂದೇಶ? ಆ ಆದಿನಾಥ ಸ್ವಾಮಿಯ ಚರಣಕಮಲಗಳು ವಿಭುಧಾರ್ಚಿತ, ಇಂದ್ರರಿಂದ ವಂದಿತ ಇವೆ. ಹಾಗಾದ್ರೆ ಮೂರು ಲೋಕದಲ್ಲಿ, ಮೂರು ಲೋಕದ ಸಂಸಾರದಲ್ಲಿ ಅವರಿಗಿಂತ ಶ್ರೇಷ್ಠ ಯಾರಿದ್ದಾರೆ? इंद्ररिगिंत श्रेष्ठ यारू इल्ला. सौदर इंद्र से श्रेष्ठ कौन है? कि कोई नहीं है, उससे बड़ा तो कोई है ही नहीं. तो जब वो इंद्र भी आकर उस अरहंत वर्मिष्ठ के चरण कमल में नतमस्तक है, इसका मतलब सारी दुनिया, सारा 3 लोग उन अरहंत वर्मिष्ठ के चरण कमल में नतमस्तक है. ಇದನ್ನ ಅವ್ರು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಸ್ಲಿಯೇ ಆದ್ದರಿಂದ ಆಚಾರ್ಯ ಹೇಳ್ತಾರೆ ವಿಭುಧಾರ್ಚಿತ. ನಾವು ಹೇಳ್ತೀವಲ್ಲ, ಪ್ರಧಾನಮಂತ್ರಿ ಯಾರು? ಇಡೀ ದೇಶ ಯಾರಿಗೆ ಸಂಪೂರ್ಣವಾಗಿ ನತಮಸ್ತಕ ಇದೆ ಅಥವಾ ಇಡೀ ದೇಶ ಆ ವ್ಯಕ್ತಿಯ ಆಜ್ಞೆಯನ್ನ ಪಾಲಿಸುತ್ತೆ, ಅವನು ಪ್ರಧಾನಮಂತ್ರಿ. ಹಾಗಾಗಿ ಅವನಿಗಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ. ಸೊ ನಾನೇನ್ ಮಾಡ್ತೇನೆ? ನಾನು ಪ್ರಧಾನಮಂತ್ರಿಯ ಆಜ್ಞೆಯನ್ನ ಪಾಲಿಸ್ತೇನೆ. ಹಾಗೆ ಮನತ್ರೆ ವಿಭುಧಾರ್ಚಿತ ಆ ಅನಂತ ಪರಮೇಶ್ವರಿ ಸಂಪೂರ್ಣ ಇಂದ್ರರಿಂದ ವಂದಿತರಿದ್ದಾರೆ. ಹಾಗಾಗಿ ಇನ್ಯಾರು ಉಳಿಲಿಲ್ಲ. ಚಾಹೆ ಚಕ್ರವರ್ತಿ, ಚಾಹೆ ಕಾಮದೇವ್ ಅಥವಾ 64 ಶಲಾಕ ಪುರುಷರು ಇತ್ಯಾದಿ ಇತ್ಯಾದಿ ಯಾರೇ ಇದ್ರೂ ಕೂಡ, ಎಷ್ಟೇ ಸಂಪತ್ತಿ ಅವನ ಹತ್ರ ಇದ್ರೂ ಕೂಡ, ಅವರೆಲ್ಲರೂ ಕೂಡ ಆ ಪ್ರಥಮ ಜಿನೇಂದ್ರರ ಚರಣದಲ್ಲಿ ನತಮಸ್ತಕರಿದ್ದಾರೆ. ಅಂದ್ರೆ ಇಡೀ 3 ಲೋಕದ ವೈಭವ ಅವರ ಚರಣ ಕಮಲಗಳಲ್ಲಿ ನತಮಸ್ತಕ ಇದೆ. ಅದನ್ನ ಹೇಳ್ತಾರೆ. ಸೊ ಬುದ್ಧ್ಯಾ ವಿನಾಪಿ ವಿಭುಧಾರ್ಚಿತ ಪಾದಪೀಠ. ಬುದ್ಧ್ಯಾ ವಿನಾಪಿ, ನನ್ನ ಹತ್ರ ಏನಿಲ್ಲ. ಆಚಾರ್ಯ ಮಾನತುಂಗ ಸ್ವಾಮಿ ಹೇಳ್ತಾರೆ, ನನ್ನ ಹತ್ರ ಬುದ್ಧಿ ಇಲ್ಲ. ಬುದ್ಧ್ಯಾ ವಿನಾಪಿ, ನನ್ನ ಹತ್ರ ಬುದ್ಧಿ ಇಲ್ಲ. ಮಾನತುಂಗ ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಬುದ್ಧಿ ಇಲ್ಲ. ಬುದ್ಧಿ ಇಲ್ಲ ಮತ್ತೆ ಹೆಂಗ್ ಸ್ತುತಿ ಮಾಡ್ತಾ ಇದ್ದೇನೆ? ಮುಂದೆ ಇನ್ನೂ ಹೇಳ್ತಾರೆ, ಏನ್ ಹೇಳ್ತಾರೆ? ಸ್ತೋತುಂ ಸಮುದ್ಯತ ಮತಿರ್ ವಿಗತತ್ರ ಪೋಹಂ. ವಿಗತ ತತ್ರ ಪೋಹಂ, ವಿಗತ ತತ್ರಪಹ ಅಹಂ. ನಾನು ತ್ರಪಃ, ತತ್ರಪಃ ಅಂದ್ರೆ ಲಜ್ಜೆ, ನಾಚಿಕೆ, ಅದು ಕೂಡ ನನ್ನಲ್ಲಿಲ್ಲ. ಏನ್ ಹೇಳ್ತಾ ಇದ್ದಾರೆ ಆಚಾರ್ಯರು? ಬುದ್ಧ್ಯಾ ವಿನಾಪಿ, ನನ್ನಲ್ಲಿ ಬುದ್ಧಿ ಇಲ್ಲ ಆದ್ರೂ ಕೂಡ, ಅಪಿ ಬುದ್ಧಿ ಇಲ್ಲ ಆದ್ರೂ ಕೂಡ, ಜೊತೆಗೆ ನನ್ನಲ್ಲಿ ನಾಚಿಕೆಯೂ ಕೂಡ ಇಲ್ಲ ಆದ್ರೂ ಕೂಡ. ಏನ್ ಹೇಳ್ತಾ ಇದ್ದಾರೆ ಆಚಾರ್ಯರು? ನಮ್ಮ ಲಾಘತ್ವವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ.
ಆ ಅರ್ಹಂತ ಬ್ರಹ್ಮೇಷ್ಠಿ ಪ್ರಥಮ ಜಿನೇಂದ್ರರ ಯಾವ ವ್ಯಕ್ತಿತ್ವ ಇದೆ, ಅದರ ಮಹಾನತೆ ಅವರ ಅಂತರಂಗದಲ್ಲಿ ಸ್ಥಾಪನೆ ಆಗ್ಬಿಟ್ಟಿದೆ. ಹಾಗಾಗಿ ಅವರಿಗೆ ತಮ್ಮ ಲಘುತ ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಸ್ತುತಿ ನಾನು ಏನ್ ಮಾಡಲಿ? ನಿಮ್ಮಂತಹ ಅದ್ಭುತ ವ್ಯಕ್ತಿತ್ವದ ಸ್ತುತಿ ಮಾಡಲಿಕ್ಕೆ ನನ್ನ ಹತ್ರ ಜ್ಞಾನ ಇಲ್ಲ. ನನ್ನ ಜ್ಞಾನದಿಂದ ನಿಮ್ಮ ಸ್ತುತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. अरे जिनके पास में केवल ज्ञान की प्रगटता है, उस केवल ज्ञान का वर्णन क्षयोचित ज्ञान से हो सकता है क्या? ನನ್ನ ಛದ್ಮಸ್ತ ಜ್ಞಾನದಿಂದ, ನನ್ನ ತುಚ್ಛ ಮತಿಶ್ರುತ ಜ್ಞಾನದಿಂದ ಕೇವಲ ಜ್ಞಾನವನ್ನು ವರ್ಣನೆ ಮಾಡ್ಲಿಕ್ಕಾಗುತ್ತೇನೋ? ಆಗೋದಿಲ್ಲ. ಕ್ಷಾಯಿಕ ಸುಖವನ್ನ ವರ್ಣನೆ ಮಾಡ್ಲಿಕ್ಕಾಗುತ್ತೇನೋ? ಅತೀಂದ್ರಿಯ ಸುಖವನ್ನ ವರ್ಣನೆ ಮಾಡ್ಲಿಕ್ಕಾಗುತ್ತೇನೋ? ಮಾಡ್ಲಿಕ್ಕಾಗೋದೇ ಇಲ್ಲ. ಅದಕ್ಕೆ ಮಾನತುಂಗ ಸ್ವಾಮಿ ಒಪ್ಕೋತಾರೆ, ನನ್ನ ಹತ್ರ ಬುದ್ಧಿ ಇಲ್ಲ. ಬುದ್ಧಿಯ ವಿನಾಪಿ, ಬುದ್ಧಿ ಇಲ್ಲ ಅಂದ್ರೂ ಸ್ತುತಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಯಾಕೆ ಬುದ್ಧಿ ಇಲ್ಲ? ಎಲ್ಲಿದೆ ಬುದ್ಧಿ? ನನ್ನ ಇಂದ್ರಿಯ ಜ್ಞಾನದಲ್ಲಿ, ನನ್ನ ಮತಿಶ್ರುತ ಜ್ಞಾನದಲ್ಲಿ, ನನ್ನ ಅತ್ಯಂತ ಹೀನ ಕ್ಷಯೋಕ್ಷಮಿಕ ಜ್ಞಾನದಲ್ಲಿ ಅನಂತ ದರ್ಶನ, ಅನಂತ ಸುಖ, ಕ್ಷಯಿಕ ಜ್ಞಾನ ಇವೆಲ್ಲವೂ ಕೂಡ ಬರೋದು ಸಾಧ್ಯ ಇದೆಯೇನೋ? ಸಾಧ್ಯವೇ ಇಲ್ಲ. ನನ್ನ ಜ್ಞಾನದಲ್ಲಿ ಒಂದು ಕ್ಷಣಕ್ಕೆ ಇದ್ದಂತಹ ವಿಷಯ ವಸ್ತು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಈ ಕ್ಷಣಕ್ಕೆ ಇದ್ದಂತಹ ಜ್ಞಾನ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಅಂತಹ ಅತ್ಯಂತ ಹೀನವಾದ ಕ್ಷಯೋಕ್ಷಮಿಕ ಜ್ಞಾನದಲ್ಲಿ ಅತೀಂದ್ರಿಯ ಸುಖ, ಅದು ಅತೀಂದ್ರಿಯ ಸುಖ ಎಷ್ಟಿದೆ? ಅನಂತ ಅತೀಂದ್ರಿಯ ಸುಖ, ಯಾವತ್ತೂ ನಾಶ ಆಗದೆ ಇರತಕ್ಕಂತಹ अतीन्द्रिय सुख, उस अतीन्द्रिय सुख का वर्णन इस क्षयोक्षमिक ज्ञान से हो सकता है क्या? कि बिल्कुल नहीं हो सकता. उस ज्ञान में तो अतीन्द्रिय सुख आता नहीं. ಆ ಜ್ಞಾನದಲ್ಲಿ, ನನ್ನ ಈ ಕ್ಷಯೋಕ್ಷಮಿಕ ಜ್ಞಾನದಲ್ಲಿ ಆ ಅತೀಂದ್ರಿಯ ಸುಖ ಬರೋದೇ ಇಲ್ಲ. ಆ ಜ್ಞಾನದಲ್ಲಿ ಆ ಒಂದು ಶಕ್ತಿನೇ ಇಲ್ಲ. ಆ ಜ್ಞಾನದಲ್ಲಿ ಅಷ್ಟು ಜಾಗ ಕೂಡ ಇಲ್ಲ. ಅನಂತ ಜ್ಞಾನ ಎಲ್ಲಿ? ಕ್ಷಣಿಕ ಜ್ಞಾನ ಎಲ್ಲಿ? ಅನಂತ ಸುಖ ಎಲ್ಲಿ? ಕ್ಷಣಿಕ ಸುಖ ಎಲ್ಲಿ? ಎಲ್ಲಿದೆ? ಎರಡಕ್ಕೂ ಏನಾದ್ರೂ ಹೋಲಿಕೆ ಇದೆಯೇನೋ? ರಂಚ ಮಾತ್ರ ಹೋಲಿಕೆ ಇಲ್ಲ. ಒಂದು ಕಡೆಗೆ ಸಮುದ್ರ ಇದೆ, ಇನ್ನೊಂದು ಕಡೆಗೆ ಬಾವಿ ಇದೆ. ಎರಡಕ್ಕೂ ಹೋಲಿಕೆ ಇದೆಯೇನೋ? ಎಲ್ಲಿ? ಸಮುದ್ರದ ನೀರನ್ನ ಬಾವಿಗೆ ಹಾಕಿದ್ರೆ ಎಷ್ಟು ಬರುತ್ತೆ? ಬರಕ್ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಒಂದು ಕಡೆಗೆ ಆ ಪ್ರಥಮ ಜಿನೇಂದ್ರ ಆದಿನಾಥ ಸ್ವಾಮಿ, ಇನ್ನೊಂದು ಕಡೆ ಕ್ಷಯೋಕ್ಷಮಿಕ ಜ್ಞಾನಧಾರಿ ನಾನು. ಎಲ್ಲಿಗೆ ಹೋಲಿಕೆ ಇದೆ? ಇಲ್ಲವೇ ಇಲ್ಲ. ಹಾಗಾಗಿ ಮಾನತುಂಗ ಸ್ವಾಮಿ ಹೇಳ್ತಾರೆ, ಬುದ್ಧಿಯ ವಿನಾಪಿ, ನನ್ನ ಹತ್ರ ನಿಮ್ಮನ್ನ ವರ್ಣನೆ ಮಾಡೋತಕ್ಕಂತಹ ಬುದ್ಧಿ ಇಲ್ಲ. ಹಾಗಾದ್ರೂ ನಾನು ಸ್ತುತಿ ಮಾಡ್ತಾ ಇದ್ದೇನೆ, ಯಾಕಂದ್ರೆ ನನಗೆ ನಾಚಿಕೆ ಕೂಡ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಈ ಸ್ತೋತ್ರೈರ್ ಜಗತ್ರಿದಯ ಚಿತ್ತ ಹರೈರುದಾರೈ, ಮೂರೂ ಲೋಕದ ಜನರ ಚಿತ್ತವನ್ನ ಹರಣ ಮಾಡತಕ್ಕಂತಹ ಅದ್ಭುತ ಶ್ಲೋಕಗಳನ್ನ, ಅದ್ಭುತ ಸ್ತುತಿಗಳನ್ನ ರಚನೆ ಮಾಡಿದ್ದಾರೆ ಇಂದ್ರರು, ಶತೇಂದ್ರರು. ಆದ್ರೂ ಕೂಡ ನನ್ನ ತುಚ್ಛ ಜ್ಞಾನ ಇದೆ, ಆದ್ರೂ ಕೂಡ ನಿಮ್ಮ ಸ್ತುತಿಯನ್ನ ಮಾಡಕ್ ಹೋಗ್ತಾ ಇದೆ. ಅದಕ್ಕೆ ಆಚಾರ್ಯರು ತಮ್ಮ ಯಾವ ಪ್ರಯತ್ನ ಇದೆ, ಆ ಪ್ರಯತ್ನ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ. ವಿಗತತ್ರ ಪೋಹಂ, ವಿಗತ, ನನ್ನ ಎಲ್ಲ ನಾಚಿಕೆ ಬಿಟ್ಟುಬಿಟ್ಟಿದ್ದೇನೆ ನಾನು. ವಿಗತ, ಯಾಕೆ ಬಿಟ್ಟುಬಿಟ್ಟಿದ್ದೇನೆ? ಯಾಕಂತ ಹೇಳಿದ್ರೆ ನಾಚಿಕೆ ಬಿಡದಿದ್ರೆ ನಿಮ್ಮ ಸ್ತುತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ನಾನು. ಯಾಕೆ ಮಾಡಕ್ಕಾಗೋದಿಲ್ಲ? ಯಾಕಂತ ಹೇಳಿದ್ರೆ ಅಂತಹ ಅದ್ಭುತವಾದಂತಹ ನಿಮ್ಮ ವ್ಯಕ್ತಿತ್ವ, ಆ ವ್ಯಕ್ತಿತ್ವವನ್ನ ಸ್ತುತಿ ಮಾಡ್ಲಿಕ್ಕೆ ಏನಾದ್ರೂ ಯೋಗ್ಯತೆ ಬೇಕಲ್ಲ. ಅತೀಂದ್ರಿಯ ಸುಖವನ್ನ ವರ್ಣನೆ ಮಾಡ್ಲಿಕ್ಕೆ ಏನಾದ್ರೂ ಯೋಗ್ಯತೆ ಬೇಕಲ್ಲ. ನನಗೆ ಆ ಯೋಗ್ಯತೆ ಇಲ್ಲ. ಯಾಕೆ? ನನಗೆ ಆ ಅತೀಂದ್ರಿಯ ಸುಖದ ಭಾನ ಇಲ್ಲ, ನನ್ನಲ್ಲಿ ಆ ಅತೀಂದ್ರಿಯ ಸುಖದ ಪ್ರಗಟತೆ ಇಲ್ಲ. ಆದ್ರೂ ಕೂಡ ನಾನು ಸಮುದ್ಯತ, ಸ್ತೋತುಂ ಸಮುದ್ಯತ, ಆದ್ರೂ ಕೂಡ ನಾನು ನಿಮ್ಮನ್ನು ಸ್ತುತಿಸ್ಲಿಕ್ಕೆ ಉದ್ಯತನಾಗಿದ್ದೇನೆ. ಆದ್ರೂ ಕೂಡ ನಾನು ನಿಮ್ಮ ಸ್ತುತಿಯನ್ನ, ಸ್ತೋತ್ರವನ್ನ ಮಾಡಲಿಕ್ಕೆ ಕಟಿಬದ್ಧನಾಗಿದ್ದೇನೆ, ತಯಾರಾಗಿದ್ದೇನೆ. ಯಾವ ರೀತಿಯಾಗಿ? ಸ್ತೋಮುದ್ಯತಂ ವಿಗತತ್ರ ಪೋಹಂ,
ನಾನು ಎಲ್ಲ ರೀತಿಯಾದ ನಾಚಿಕೆಯನ್ನ ಬಿಟ್ಟು ನಿಮ್ಮ ಸ್ತುತಿಯನ್ನ ಮಾಡಲಿಕ್ಕೆ ತಯಾರಾಗಿದೆ. ಯಾಕೆ ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮ ಸ್ತುತಿಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಾವು ಹೇಳ್ತೀವಲ್ಲ, ಸಂಸಾರದಲ್ಲಿ ತುಂಬಾ ಉತ್ಕೃಷ್ಟವಾದ ವ್ಯಕ್ತಿ ಇದ್ರೆ ಏನು ಹೇಳ್ತೇವೆ, ಅವರ ಬಗ್ಗೆ ಹೇಳುವಷ್ಟು ದೊಡ್ಡವನು ನಾನಲ್ಲ. ಅವರ ಬಗ್ಗೆ ಹೇಳುವಷ್ಟು ದೊಡ್ಡವನು ನಾನಲ್ಲ ಅಂದ್ರೆ ಅವ್ರು ಏನಿದ್ದಾರೆ ಅದನ್ನ ಹೇಳ್ಬಿಡ್ಬೋದಲ್ಲ. ಈ ವ್ಯಕ್ತಿ ಇಂತಿಂಥವ್ರು ಹೇಳಲಿಕ್ಕೆ ನಾನು ದೊಡ್ಡವನಾಗ್ಬೇಕೇನೋ. ಅವರ ಬಗ್ಗೆ ಹೇಳುವಷ್ಟು उनके बारे में बताए इतना बड़ा व्यक्ति तो मैं हूं नहीं. तो व्यक्ति के बारे में बताने के लिए मैं खुद बड़ा होना आवश्यक है क्या? ಏನ್ ಹೇಳ್ತಾ ಇದ್ದಾರೆ, ವ್ಯಕ್ತಿಯ ಬಗ್ಗೆ ಮಾತಾಡ್ಬೇಕಾದ್ರೆ, ಆ ವ್ಯಕ್ತಿಯನ್ನ ನಾನು ವರ್ಣಿಸ್ಬೇಕಾದ್ರೆ ನಾನು ದೊಡ್ಡವನಾಗೋದು ಅವಶ್ಯಕತೆ ಇದೆಯೇನೋ? ಹೌದು. ಎಲ್ಲಿವರೆಗೆ ನಾನು ಆ ವ್ಯಕ್ತಿಯ ಕೆಲವು ಗುಣಗಳನ್ನು ಪಡೆಯೋದಿಲ್ಲ ಅಥವಾ ನಾನು ದೊಡ್ಡವನಾಗೋದಿಲ್ಲ, ಅಲ್ಲಿವರೆಗೆ ಆ ವ್ಯಕ್ತಿತ್ವವನ್ನು ಗುರುತಿಸುವಂತಹ ಶಕ್ತಿ ನನ್ನಲ್ಲಿ ಬರೋದಿಲ್ಲ. इसी तरह से मानतुंग स्वामी कहते हैं कि हे भगवान, आपकी स्तुति करने के लिए मैं उद्यत तो हुआ हूं, लेकिन आपकी स्तुति करने की बुद्धि मुझ में है नहीं, इसलिए निर्लज्ज होकर आपकी स्तुति मैं करता हूं. आचार्य कहते हैं तो ಯಾವ ರೀತಿಯಾಗಿದೆ ಅವರ ಸ್ತುತಿ? ಬಾಲಂ ವಿಹಾಯ ಜಲ ಸಂಸ್ಥಿತ ಮಿಂದು ಬಿಂಬಂ. ಬಾಲಂ ವಿಹಾಯ ಬಿಟ್ಟು, ಬಾಲಕನನ್ನ ಬಿಟ್ಟು, ಬಾಲಂ ವಿಹಾಯ ಜಲ ಸಂಸ್ಥಿತಂ ನೀರಿನಲ್ಲಿ ಸಂಸ್ಥಿತವಾಗಿರ್ತಕ್ಕಂತಹ, ನೀರಿನಲ್ಲಿ ಸ್ಥಿತವಾಗಿರ್ತಕ್ಕಂತಹ, ನೀರಿನಲ್ಲಿ ಕಾಣತಕ್ಕಂತಹ ಬಿಂದುಂ ಇಂದು ಚಂದ್ರ, ನೀರಿನಲ್ಲಿ ಇರ್ತಕ್ಕಂತಹ ಚಂದ್ರನನ್ನ, ಬಾಲಕನನ್ನ ಬಿಟ್ಟು ಏನ್ ಹೇಳ್ತಾರೆ? ಮನ್ಯಃ ಕಹ ಇಚ್ಛತಿ ಕಹ ಜನಃ ಇಚ್ಛತಿ ಸಹಸಾ ಗ್ರಹೀತುಂ. ಸಹಜವಾಗಿ ಗ್ರಹಣ ಮಾಡಲಿಕ್ಕೆ ಕಹ ಜನಃ ಇಚ್ಛತಿ, ಯಾವ ಜನರು ಇಷ್ಟಪಡ್ತಾರೆ? ಏನ್ ಹೇಳ್ತಾ ಇದ್ದಾರೆ? ಜಲ ಸಂಸ್ಥಿತಂ ಇಂದುಂ, ಆ ನೀರಿನಲ್ಲಿ ಸ್ಥಿತವಾಗಿರ್ತಕ್ಕಂತಹ ಚಂದ್ರನನ್ನ, ಬಾಲಂ ವಿಹಾಯ ಬಾಲಕನನ್ನ ಬಿಟ್ಟು, ಸಹಸಾ ಗ್ರಹೀತುಂ ಸಹಜವಾಗಿ ಗ್ರಹಣ ಮಾಡಲಿಕ್ಕೆ ಕಹ ಜನಃ ಇಚ್ಛತಿ, ಯಾವ ಜನರು ಇಷ್ಟಪಡ್ತಾರೆ? ಅಂದ್ರೆ ನಾವು ಹೇಳ್ತೀವಿ, ಮೇಲೆ ಚಂದ್ರ ಇದ್ದಾನೆ, ಆ ಚಂದ್ರನ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಿದೆ. ನೀರಿನಲ್ಲಿ ಬಿದ್ದಾಗ ಅಮ್ಮ ಏನ್ ಮಾಡ್ತಾಳೆ? ನೀರಿನಿಂದ ಚಂದ್ರನ ತೆಗೆದು ಅವನ ಕೈಯಲ್ಲಿ ಕೊಡ್ತಾಳೆ. ಏನ್ ಮಾಡ್ತಾಳೆ? ಆ ಚಂದ್ರನನ್ನ ನೀರಿನಿಂದ ತೆಗೆದು, ತನ್ನ ಬೊಗಸೆಯಲ್ಲಿ ನೀರಿನಿಂದ ತೆಗೆದು ಆ ಬಾಲಕನ ಹತ್ರ ಕೊಡ್ತಾ ಇದ್ದಾರೆ. ಸೊ ಬಾಲಕ ಏನ್ ಮಾಡ್ತಾನೆ? ಬಾಲಕ ತಕ್ಷಣ ಅದನ್ನ ಗ್ರಹಣೆ ಮಾಡ್ತಾನೆ. ಬಾಲಕ ತಕ್ಷಣ, ಅವನು ಸಮಯ ವೇಸ್ಟ್ ಮಾಡೋದಿಲ್ಲ. ಅಮ್ಮ ಕೈಯಲ್ಲಿ ಚಂದ್ರನನ್ನ ಕೊಡ್ತಾ ಇದ್ದಂತೆ ಅವನು ಅದನ್ನ ಗ್ರಹಣೆ ಮಾಡ್ತಾನೆ. ಬಾಲಕನನ್ನ ಬಿಟ್ಟು ನಮ್ಮ ಕೈಯಲ್ಲಿ ಕೊಟ್ರೆ ಗ್ರಹಣೆ ಮಾಡ್ತೇವೇನು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಬಾಲಂ ವಿಹಾಯ ಬಾಲಕನನ್ನ ಬಿಟ್ಟು ಆ ಜಲದಲ್ಲಿ, ಆ ನೀರಿನಲ್ಲಿ ಇರ್ತಕ್ಕಂತಹ ಚಂದ್ರನನ್ನ ಯಾವ ಜನರು ಗ್ರಹಣೆ ಮಾಡಲಿಕ್ಕೆ ಇಷ್ಟಪಡ್ತಾರೆ? ಯಾರು ಇಷ್ಟಪಡೋದಿಲ್ಲ. ಯಾಕೆ? ಬಾಲಕನಿಗೆ ಗೊತ್ತಿಲ್ಲ ಇದು ಚಂದ್ರ ಅಲ್ಲ ಅಂತ ಹೇಳಿ. ಹಾಗಾಗಿ ಬಾಲಕ ತಕ್ಷಣ ಅದನ್ನ ಗ್ರಹಣೆ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಆದ್ರೆ ಯಾವ ವ್ಯಕ್ತಿಗೆ ಗೊತ್ತಿದೆ ಇದು ವಾಸ್ತವಿಕವಾಗಿ ಚಂದ್ರ ಅಲ್ಲ, ಇದು ಚಂದ್ರನ ಪ್ರತಿಬಿಂಬ ಇದೆ, ನನ್ನ ಬೊಗಸೆಯಲ್ಲಿ, ಅಮ್ಮನ ಬೊಗಸೆಯಲ್ಲಿ ಕಾಣ್ತಾ ಇರೋದು ಚಂದ್ರ ಅಲ್ಲ, ಇದು ಚಂದ್ರನ ಪ್ರತಿಬಿಂಬ ಇದೆ, ಹಾಗಾಗಿ ಇದನ್ನ ನಾನು ಗ್ರಹಣೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಚಂದ್ರ ಅಲ್ಲಿದ್ದಾನೆ, ಇಲ್ಲಿ ಚಂದ್ರ ಇಲ್ಲ, ಇಲ್ಲಿ ಮಾತ್ರ ಚಂದ್ರನ ಪ್ರತಿಬಿಂಬ ಇದೆ. ಹಾಗಾಗಿ ಬಾಲಕ ಮಾತ್ರನ ಗ್ರಹಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಮಾನತುಂಗ ಸ್ವಾಮಿ ಹೇಳ್ತಾರೆ, ನಾನು ಬಾಲಕನಿದ್ದೇನೆ. ಏ ಆದಿನಾಥ ಸ್ವಾಮಿ, ನಿಮ್ಮ ಮುಂದೆ ನನ್ನ ವ್ಯಕ್ತಿತ್ವ ಅತ್ಯಂತ ಅತ್ಯಂತ ಲಘು ಇದೆ, ನಾನು ನಿಮ್ಮ ಮುಂದೆ ಬಾಲಕನಿದೆ.
ಹಾಗಾಗಿ ನಾನು ಬಾಲಕನಾಗಿ ನಿಮ್ಮ ಮುಂದೆ ಸ್ತುತಿ ಮಾಡಲಿಕ್ಕೆ ಉದ್ಯತನಾಗಿದ್ದೇನೆ. ಹಾಗಾಗಿ ಯಾವ ರೀತಿ ಬಾಲಕ ಚಂದ್ರನ ಪ್ರತಿಬಿಂಬವನ್ನು ನೋಡಿ ಅದನ್ನು ಗ್ರಹಣೆ ಮಾಡಲಿಕ್ಕೆ ಆಸೆ ಪಡ್ತಾನೆ, ಅದೇ ರೀತಿಯಾಗಿ ನಾನು ಭಕ್ತನೆಂಬ ಬಾಲಕನಾಗಿ ನಿಮ್ಮ ಆ ಅದ್ಭುತವಾದ ವಿರಾಟವಾದ ವ್ಯಕ್ತಿತ್ವವನ್ನು ಈ ಸ್ತುತಿಯ ಮೂಲಕ ಗ್ರಹಣೆ ಮಾಡಲಿಕ್ಕೆ ಆಸೆ ಪಡ್ತಾ ಇದ್ದೇನೆ. ಹಾಗಾದ್ರೆ ಆಚಾರ್ಯರು ತನ್ನನ್ನು ತಾನು ಬಾಲಕನಂತ ಹೇಳಿ ಆ ವಿಪುಲ ವ್ಯಕ್ತಿತ್ವವನ್ನ ಗ್ರಹಣೆ ಮಾಡಲಿಕ್ಕೆ ಆಸೆ ಪಡ್ತಾ ಇದ್ದಾರೆ. ಅಂದ್ರೆ ಅಲಂಕಾರ ಭಾಷೆಯಲ್ಲಿ ಮಾನತುಂಗ ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಸ್ತುತಿಯನ್ನ ನಾನು ಮಾಡಲಿಕ್ಕೆ ಹೊರಟಿದ್ದೇನೆ, ಆದ್ರೆ ನಿಮ್ಮ ವ್ಯಕ್ತಿತ್ವ ನನ್ನ ಸ್ತುತಿಯಲ್ಲಿ ಬರೋದು ಸಾಧ್ಯ ಇಲ್ಲ. ಯಾವ ರೀತಿಯಾಗಿ ಅಮ್ಮನ ಆ ಬೊಗಸೆಯಲ್ಲಿ ಅಥವಾ ಆ ನೀರಿನಲ್ಲಿ ಚಂದ್ರ ಬರೋದು ಸಾಧ್ಯ ಇಲ್ಲ, ಅದೇ ರೀತಿಯಾಗಿ ನನ್ನ ಸ್ತುತಿಯಲ್ಲಿ ನಿಮ್ಮ ವ್ಯಕ್ತಿತ್ವ ಬರೋದು ಸಾಧ್ಯ ಇಲ್ಲ. ನನ್ನ ಸ್ತುತಿಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಹಿಡಿದಿಡೋದು ಸಾಧ್ಯ ಇಲ್ಲ. कहाँ शक्ति है मेरे स्तुति में? जिस प्रकार उस जल में चंद्रमा का आना असंभव है, उसी प्रकार मेरे स्तुति में आपका व्यक्तित्व आना असंभव है. फिर भी कौन ग्रहण करना चाहता है? ಬರಕ್ ಸಾಧ್ಯ ಇಲ್ಲ, ಆದ್ರೂ ಕೂಡ ಅದನ್ನ ಗ್ರಹಣೆ ಮಾಡ್ಲಿಕ್ಕೆ ಯಾರು ಇಷ್ಟಪಡ್ತಾ ಇದ್ದಾರೆ? ಬಾಲಂ ವಿಹಾಯ, ಬಾಲಕನನ್ನ ಬಿಟ್ಟು ಯಾರು? ಹಾಗಾದ್ರೆ ನಾನು ಬಾಲಕನಿದ್ದೇನೆ, ಹಾಗಾಗಿ ನಾನು ಅದನ್ನ ಗ್ರಹಣೆ ಪಡಲಿಕ್ಕೆ ಆಸೆ ಪಡ್ತಾ ಇದ್ದೇನೆ. मानतुंग स्वामी ಹೇಳ್ತಾ ಇದ್ದಾರೆ. तो अपन विचार तो करें कि भक्त उस आदिनाथ स्वामी का किस प्रकार भक्ति करता है. वो अपने सारे अस्तित्व को भूल जाता है. मानतुंग स्वामी ये नहीं कहते हैं कि मैं मानतुंग आचार्य आपकी स्तुति करता हूं. वो कहते हैं मैं बालक हूं आपके सामने, मैं आचार्य नहीं. ನಾನು ಆಚಾರ್ಯನಿಲ್ಲ, ನಾನು ನಿಮ್ಮ ಮುಂದೆ ಬಾಲಕನಿದ್ದೇನೆ. समोशरण में कौन आचार्य होते हैं? आपको पता है समोशरण में कितने आचार्य होते हैं? समोशरण में कितने आचार्य परमेष्ठी होते हैं? कितने उपाध्याय परमेष्ठी होते हैं? एक भी नहीं होते. समोशरण में कोई आचार्य होते ही नहीं, समोशरण में कोई उपाध्याय होते ही नहीं. सारे साधु परमेष्ठी होते हैं, सारे साधु परमेष्ठी. समोशरण में मात्र गणधर परमेष्ठी होते हैं. गणधर परमेष्ठी के अलावा सभी साधु परमेष्ठी, ಎಲ್ಲರೂ साधु परमेष्ठी. आचार्य उपाध्याय भेद नहीं. अरे जहाँ साक्षात तीर्थंकर परमेष्ठी बैठे हुए हो, वहां किस आचार्य का काम, किस उपाध्याय परमेष्ठी का काम, कौन किसको समझाए? अरे जब सबको अपने आप समझ में आता है तो कौन किसको समझाए? तो ना आचार्य परमेष्ठी का काम है, ना उपाध्याय परमेष्ठी का काम है. तो सभी साधु परमेष्ठी, ಎಲ್ಲರೂ ಸಾಧು ಪರಮೇಷ್ಠಿಯಲ್ಲಿ ಯಾವ ಆಚಾರ್ಯರು ಇಲ್ಲ, ಯಾವ ಉಪಾಧ್ಯಾಯರು ಇಲ್ಲ. ಯಾವ ಪ್ರಕಾರ ಚತುರ್ಥ ಕಾಲದಲ್ಲಿ ಎಲ್ಲರೂ ಸಾಧು ಪರಮೇಷ್ಠಿ, ಅದೇ ಪ್ರಕಾರ ಆ ಸಮೋಶರಣದಲ್ಲಿ ಎಲ್ಲರೂ ಸಾಧು ಪರಮೇಷ್ಠಿ. ಯಾಕೆ? ಸಾಕ್ಷಾತ್ ತೀರ್ಥಂಕರರ ಉಪದೇಶ ಅಲ್ಲಿ ವಿದ್ಯಮಾನ ಇದೆ. ಅದೇ ಪ್ರಕಾರ ಮಾನತುಂಗ ಸ್ವಾಮಿ ಸ್ತುತಿ ಮಾಡ್ತಾ ಇದ್ದಾರೆ. ಅವರು ಯಾವಾಗ ಆದಿನಾಥ ಸ್ವಾಮಿಯನ್ನು ನೆನೆಸ್ಕೋತಾರೆ, ಅವರ ಗುಣಗಳ ವಿಶಾಲತೆಯನ್ನು ನೆನೆಸ್ಕೋತಾರೆ, ಅವಾಗ ಈ ವಿಶಾಲತೆಯ ಮುಂದೆ ನಾನೇನು, ನಾನು ಬಾಲಕನಿದ್ದೀನಿ ಅಂತ ಹೇಳ್ತಾರೆ. ನಾನು ಬಾಲಕನಿದ್ದೇನೆ, ಆದರೂ ಕೂಡ ನಿಮ್ಮ ಸ್ತುತಿಯನ್ನ ಮಾಡಲಿಕ್ಕೆ ಉದ್ಯತನಾಗಿದ್ದೇನೆ. ಹೆಂಗ್ ಉದ್ಯತನಾಗಿದ್ದೇನೆ? ನನ್ನ ಹತ್ರ ಬುದ್ಧಿ ಇಲ್ಲ. ಯಾಕೆ ಬುದ್ಧಿ ಇಲ್ಲ? ಅದರ ಅರ್ಥ ಏನು? ಬುದ್ಧಿ ಇಲ್ಲ ಅಂದ್ರೆ ಆ ವರ್ಣನೆಯನ್ನ, ಆ ವಿಶಾಲ ವ್ಯಕ್ತಿತ್ವವನ್ನ ನಿರೂಪಣೆ ಮಾಡುವಷ್ಟು ಜ್ಞಾನ ನನ್ನಲ್ಲಿಲ್ಲ. ಆದರೂ ಕೂಡ ನಾನು ನಿರ್ಲಜ್ಜನಾಗಿ ನಿಮ್ಮ ಸ್ತುತಿಯನ್ನ ಮಾಡ್ತಾ ಇದ್ದೇನೆ. ಯಾಕೆ? ನನ್ನ ಆ ಸ್ತುತಿಯಲ್ಲಿ ನಿಮ್ಮ ಗುಣಗಳು ಬರೋದು ಸಾಧ್ಯವೇ ಇಲ್ಲ. ನನ್ನ ಆ ಸ್ತುತಿಯಲ್ಲಿ ಕ್ಷಾಯಿಕ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ, ಅತೀಂದ್ರಿಯ ಸುಖ ಇವೆಲ್ಲವೂ ಬರೋದು ಸಾಧ್ಯವೇ ಇಲ್ಲ. ಅತ್ಯಂತ ವಿಶುದ್ಧವಾದಂತಹ ಆತ್ಮನ ಸ್ವರೂಪ, ನಿರಂಜನ ಸ್ವರೂಪಿ ಆತ್ಮನ ಸ್ವರೂಪ, ಅತ್ಯಂತ ಪ್ರತ್ಯಕ್ಷವಾಗಿ ಶುದ್ಧ ರೂಪವಾಗಿ ಪರಿಣಮಿಸಿದಂತಹ ಆ ಆತ್ಮನ ಸ್ವರೂಪ ನನ್ನ ಜ್ಞಾನದಲ್ಲಿ ಬರೋದು ಸಾಧ್ಯವೇ ಇಲ್ಲ. ಸಾಧ್ಯ ಇದೆಯೇನೋ?
ಆ ಅರ್ಹಂತ ಪರಮೇಷ್ಠಿ ಪ್ರತ್ಯಕ್ಷವಾಗಿ ವರ್ತಮಾನದಲ್ಲಿ ತನ್ನ ಆತ್ಮನನ್ನ ವಿಶುದ್ಧ ರೂಪವಾಗಿ ಪರಿಣಮಿಸಿದ್ದಾರೆ. ಎಷ್ಟು ವಿಶುದ್ಧ ಇದೆ? ಅನಂತ ಅನಂತ ವಿಶುದ್ಧತೆ ಇದೆ. ಯಾವತ್ತೂ ವಿಶುದ್ಧಿ ನಾಶ ಆಗದೆ ಇರತಕ್ಕಂತಹ ಕ್ಷಾಯಿಕ ವಿಶುದ್ಧಿ ಇದೆ. ಆ ಕ್ಷಾಯಿಕ ವಿಶುದ್ಧಿ, ಕ್ಷಾಯಿಕ ವೀರ್ಯ, ಅನಂತ ಬಲ ಇದ್ಯಾವುದು ನನ್ನ ಜ್ಞಾನದಲ್ಲಿ ಬರೋದು ಸಾಧ್ಯ ಇದೆಯೇನೋ? ಸಾಧ್ಯನೇ ಇಲ್ಲ. ಆದರೂ ಕೂಡ ನಾನು ನಿಮ್ಮ ಸ್ತೋತುಂ ಸಮುದ್ಯತಃ, ನಾನು ನಿಮ್ಮ ಸ್ತುತಿಯನ್ನ ಮಾಡಲಿಕ್ಕೆ ಉದ್ಯತನಾಗಿದ್ದೇನೆ, ನಿಮ್ಮ ಸ್ತುತಿಯನ್ನ ಮಾಡಲಿಕ್ಕೆ ತಯಾರಾಗಿದ್ದೇನೆ. तो ये स्तुति कैसी है कि जिस प्रकार जल में विद्यमान चंद्रमा को सिर्फ और सिर्फ बालक ग्रहण करना चाहता है, इसी प्रकार आपके स्तुति को मैं भक्त रूपी बालक आपके गुणों का ग्रहण करना चाहता हूँ. ಈ ಪ್ರಕಾರವಾಗಿ ನಾನು ಭಕ್ತನೆಂಬ ಬಾಲಕ ನಿಮ್ಮ ಗುಣಸ್ತವನವನ್ನ, ನಿಮ್ಮ ಗುಣಗಳನ್ನ ಗ್ರಹಣೆ ಮಾಡಲಿಕ್ಕೆ ಆಸೆ ಪಡ್ತಾ ಇದ್ದೇನೆ. ಇವಾಗ ಏನಾಯ್ತು? ಆ ಮಾನತುಂಗ ಸ್ವಾಮಿ ತಮ್ಮ ಯಾವ ಸ್ತುತಿ ಇದೆ ಆ ಸ್ತುತಿ ಮಾಡುವಂತಹ ಆತ್ಮಿಕ ಸ್ಥೈರ್ಯವನ್ನ, ಅಂತರಂಗದ ಹಿನ್ನೆಲೆಯನ್ನ ತೋರಿಸ್ತಾ ಇದ್ದಾರೆ. ಭಕ್ತ ಯಾವ ರೀತಿಯಾಗಿ ಭಕ್ತಿ ಮಾಡ್ತಾ ಇದ್ದಾನೆ. ಸೊ ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಿದೆ, ಯಾವ ರೀತಿಯಾಗಿ ನಾನು ಭಕ್ತಿ ಮಾಡೋದಿದೆ. ನಾನು ಈ ಅಭಿಜಿತ್ ನಾನು ಭಕ್ತಿ ಮಾಡಕ್ ಹೋಗ್ತಾ ಇದ್ದಾನೆ, ಭಕ್ತಿ ಆಗೋದೇ ಇಲ್ಲ. ಆಚಾರ್ಯ ಪರಮೇಷ್ಠಿ ತಮ್ಮ ಆಚಾರ್ಯ ಪದವಿಯನ್ನ ಮರೆತು ಬಿಟ್ಟಿದ್ದಾರೆ, ತಮ್ಮ ಮಹಾವೃತ್ತಿಧಾರಿ ಅದನ್ನ ಮರೆತು ಬಿಟ್ಟಿದ್ದಾರೆ. ಹಾಗಾದ್ರೆ ನಾನೇನಿದ್ದೇನೆ? ನಾನೆಷ್ಟು ದೊಡ್ಡವನಿದ್ದೇನೆ? साक्षात आचार्य परमेष्ठी कहते हैं कि मैं आचार्य नहीं, मैं मुनि नहीं, मैं संत नहीं, तो मैं क्या हूं? कि मैं तो सिर्फ बालक हूं. ನಾನು ಆದಿನಾಥ ಸ್ವಾಮಿಯ ಮುಂದೆ ಬಾಲಕನಿದ್ದೇನೆ. तो मैं क्या हूं? ನಾನು ಪ್ರಥಮ ಜಿನೇಂದ್ರರ ಮುಂದೆ ನಾನೇನಿದ್ದೇನೆ? ನಾವು ವಿಚಾರ ಮಾಡೋದು. ಸೊ ನಾನು ಆ ರೀತಿಯಾದ ಅಂತರಂಗದ ತಯಾರಿಯನ್ನ ಮಾಡಿಕೊಂಡು ಆ ನಂತರ ಸ್ತುತಿ ಮಾಡೋದು. ನನ್ನ ಅಂತರಂಗದಲ್ಲಿ, ನನ್ನ ಜ್ಞಾನದಲ್ಲಿ ನಾನು ಕೂಡ ಮನತುಂಗರ ರೀತಿಯಾಗಿ ನನ್ನ ಅಂತರಂಗದ ತಯಾರಿಯನ್ನ ಮಾಡಿ ಆ ನಂತರ ಸ್ತುತಿ ಮಾಡೋದಿದೆ. ಆಗ ಭಕ್ತಾಮರ ಸ್ತುತಿ ಆಗುತ್ತೆ. ಇಲ್ಲ ಅಂದ್ರೆ ಕೇವಲ ಪಾಠ ಆಗುತ್ತೆ. ಪಾಠದಿಂದ ಯಾವ ಪ್ರಯೋಜನವೂ ಇಲ್ಲ. ಕೇವಲ ಪಾಠ ನಿರರ್ಥಕ ಇದೆ, ನೇರವಾಗಿ ನಿರರ್ಥಕ ಇದೆ. ಶಬ್ದಗಳ ಪಾಠ ಮಾಡೋದ್ರಿಂದ ಏನಾಗುತ್ತೆ? ಶಬ್ದಗಳ ಪಾಠ ಮಾಡೋದ್ರಿಂದ ಏನು शब्द के पाठ करने से कुछ नहीं मिलता. शब्द तो शब्द है, वो तो जड़ है, उन शब्दों में कुछ नहीं रखा. जब व्यक्ति उन शब्दों के साथ अपने अंतरंग के भावनाओं को तैयार करता है तब स्तुति होती है, तब तक स्तुति नहीं होती. ನಾನು ಆ ಶಬ್ದಗಳ ಜೊತೆಗೆ ಮಾನತುಂಗರ ರೀತಿಯಲ್ಲಿ ನನ್ನ ಅಂತರಂಗದ ಜ್ಞಾನವನ್ನ, ಅಂತರಂಗದ ಭಾವನೆಗಳನ್ನ ತಯಾರು ಮಾಡೋದಿದೆ. ಆಗ ಆ ಅಂತರಂಗದಲ್ಲಿ ಆ ಸ್ತುತಿಗಳ ಎಂಬ ಶಬ್ದಗಳ ಬೀಜವನ್ನ ಬಿತ್ತಲಿಕ್ಕೆ ಸಾಧ್ಯ ಇದೆ. ನನ್ನ ಭೂಮಿ ಹದವಾಗಬೇಕಲ್ಲ, ಆ ಭೂಮಿ ಹದ ಹೆಂಗಾಗುತ್ತೆ? ನನ್ನ ಅಂತರಂಗವನ್ನ ಅನಂತ ಪರಮೇಷ್ಠಿಯ ಗುಣಗಳಿಂದ ತುಂಬಿ ಅದನ್ನ ಅತ್ಯಂತ ಅತ್ಯಂತ ಹದವಾಗಿ ಮಾಡಬೇಕಿದೆ. ಆ ರೀತಿಯಾಗಿ ಮಾಡಿದಾಗ ಅರ್ಹಂತ ಪರಮೇಷ್ಠಿಯ ಸ್ತುತಿಗಳೆಂಬ ಶಬ್ದಗಳ ಬೀಜಗಳು ನನ್ನ ಅಂತರಂಗದಲ್ಲಿ ಬಿತ್ತಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ನನ್ನ ಎಲ್ಲ ಈ ಸ್ತುತಿ ಪಾಠವೆಂಬ ಕ್ರಿಯೆ ಪಶು ಸಮಾನ ಇದೆ. ಯಾವ ರೀತಿಯಾಗಿ ಯಾವುದೇ ಜ್ಞಾನ ಇಲ್ಲದೆ ಪಶು ಅನೇಕ ಕ್ರಿಯೆಗಳನ್ನು ಮಾಡುತ್ತೆ, ಅದೇ ರೀತಿಯಾಗಿ ಇವನು ಯಾವುದೇ ಜ್ಞಾನ ಇಲ್ಲದೆ ಅನೇಕ ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತಾನೆ. इसलिए सबसे पहले उस अनंत परमेष्ठि के गुणों को समझकर उन गुणों को अंतरंग में प्रतिष्ठापन करके और उससे भी पहले अनंत परमेष्ठि के सामने अपने पर्याय को भूलकर, ನನ್ನ ಪರ್ಯಾಯವನ್ನ ಮರೆತು ಆ ನಂತರ ನಾನು ಸ್ತುತಿ ಮಾಡಲಿಕ್ಕೆ ಹೊರಟ್ರೆ ವಾಸ್ತವಿಕವಾಗಿ ಸ್ತುತಿ ಆಗೋದು ಸಾಧ್ಯ ಇದೆ. ಇಲ್ಲ ಅಂದ್ರೆ
ಕೇವಲ ಸ್ತುತಿಯ ಪಾಠ ಆಗುತ್ತೆ, ಸ್ತುತಿ ಆಗೋದಿಲ್ಲ. ಮುಂದೆ ಏನು ಹೇಳ್ತಾರೆ ನೋಡಿ. ಮುಂದೆ ಆಚಾರ್ಯರು 4ನೇ ಪದ್ಯದಲ್ಲಿ ಸ್ತುತಿಯ ಸ್ವರೂಪವನ್ನ ಇನ್ನು ಮುಂದೆ ತೋರಿಸ್ತಾರೆ. ಏನು ಹೇಳ್ತಾ ಇದ್ದಾರೆ? 4ನೇ ಪದ್ಯ, ವಕ್ತುಂ ಗುಣಾನ್ ಗುಣ ಸಮುದ್ರ ಶಶಾಂಕ ಕಾಂತ ಕಸ್ತೆ ಕ್ಷಮ ಸುರ ಗುರು ಪ್ರತಿಮೋಪಿ ಬುದ್ಧ್ಯ ಕಲ್ಪಾಂತ ಕಾಲ ಪವನೋತ್ಥತ ನಕ್ರ ಚಕ್ರಂ ಕುವಾತರೀತು ಮಲಮಂಬು ನಿಧಿಂ ಭುಜಾಭ್ಯಾಂ. ಏನ್ ಹೇಳ್ತಾರೆ? ಶಶಾಂಕ ಕಾಂತಾನ್. ಶಶಾಂಕ ಅಂತ ಹೇಳಿದ್ರೆ ಚಂದ್ರಮ. ಶಶಾಂಕ का मतलब ಚಂದ್ರಮ. ಶಶಾಂಕ ಕಾಂತಾನ್. ಕಾಂತ ಕಾಂತಿ, ಕಾಂತಿ ಉಜ್ವಲತೆ, ಪ್ರಕಾಶ. ಚಂದ್ರನಲ್ಲಿ ಪ್ರಕಾಶ ಇರುತ್ತಲ್ಲ, ಕಾಂತಿ. ಚಂದ್ರನ ಕಾಂತಿ, ಚಂದ್ರನ ಪ್ರಕಾಶ, ಉಜ್ವಲತೆ ಯಾವುದಿದೆ? ಗುಣಾನ್ ಗುಣ ಸಮುದ್ರ. ಗುಣ ಸಮುದ್ರ, ಗುಣ ಸಮುದ್ರ. ಏನನ್ನ ಉದಾಹರಣೆ ಕೊಡೋದು? ಆ ಪ್ರಥಮ ಜಿನೇಂದ್ರರ ಗುಣಗಳಿಗೆ ಯಾವುದನ್ನ ಕಲ್ಪಿಸೋದು? ಯಾವ ಮೂಲಕ ವರ್ಣನೆ ಮಾಡೋದು? ಆಚಾರ್ಯರಿಗೆ ಏನೂ ಸಿಗ್ಲಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಗುಣ ಸಮುದ್ರ. ಗುಣ ಸಮುದ್ರ, ಗುಣಗಳೆಂಬ ಸಮುದ್ರ. ಹೆಂಗಿದೆ? ಶಶಾಂಕ ಕಾಂತಾನ್. ಚಂದ್ರನ ಉಜ್ವಲತೆಯಂತೆ, ಚಂದ್ರನ ಕಾಂತಿಯಂತಿರುವ ಗುಣ ಸಮುದ್ರ. ವಕ್ತುಂ ಗುಣಾನ್. ನಾನು ಗುಣಗಳನ್ನ, ವಕ್ತುಂ ಗುಣಾನ್, ಗುಣಗಳನ್ನ ನಾನು ವಕ್ತುಂ ಹೇಳಲಿಕ್ಕೆ ಹೊರಟಿದ್ದೇನೆ. ವಕ್ತುಂ ಗುಣಾನ್, ನಾನು ಗುಣಗಳನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಎಂಥದ್ದಿದೆ ಗುಣಗಳು? ಗುಣಗಳು ಯಾವ ರೀತಿಯಾಗಿದೆ? ಶಶಾಂಕ ಕಾಂತಾನ್ ಗುಣ ಸಮುದ್ರ. ಆ ಚಂದ್ರನ ಕಾಂತಿಯಂತೆ ಗುಣಗಳ ಸಮುದ್ರ ಇದೆ. 2 ಉದಾಹರಣೆ ಇದೆ ಇಲ್ಲಿ. ಒಂದು ಚಂದ್ರನ ಕಾಂತಿ, ಇನ್ನೊಂದು ಗುಣ ಸಮುದ್ರ. ಇದೆರಡು ಉದಾಹರಣೆ ಯಾವುದಕ್ಕೆ? ಅರಹಂತ ಪರಮೇಷ್ಠಿಯ ಗುಣಗಳಿಗೆ. ಆದಿನಾಥ ಸ್ವಾಮಿ, ನಿಮ್ಮ ಗುಣಗಳು ಹೆಂಗಿದೆ? ನಿಮ್ಮ ಗುಣಗಳು ಚಂದ್ರನಂತೆ ಉಜ್ವಲ ಇದೆ. ಚಂದ್ರನ ಉದಾಹರಣೆ ಯಾಕೆ ಕೊಡ್ತಾ ಇದ್ದಾರೆ? ಚಂದ್ರನ ಉದಾಹರಣೆ ಯಾಕೆ ಕೊಡ್ತಾ ಇದ್ದಾರೆ? ಸೂರ್ಯನ ಉದಾಹರಣೆ ಯಾಕೆ ಕೊಡ್ಲಿಲ್ಲ? ಚಂದ್ರನ ಉದಾಹರಣೆ, ಚಂದ್ರನಕ್ಕಿಂತ ಜಾಸ್ತಿ ಕಾಂತಿ ಸೂರ್ಯನಲ್ಲಿದೆ. ಆದ್ರೆ ಸೂರ್ಯನ ಉದಾಹರಣೆ ಯಾಕೆ ಕೊಡ್ಲಿಲ್ಲ? ಚಂದ್ರನ ಉದಾಹರಣೆ ಯಾಕೆ ಕೊಡ್ತಾ ಇದ್ದಾರೆ? ಸೂರ್ಯನಲ್ಲಿ ಕಾಂತಿ ಇದೆ, ಆದ್ರೆ ಸೂರ್ಯನ ಕಾಂತಿ ಜೀವಿಗಳನ್ನ ಸುಟ್ಟು ಬಿಡುತ್ತೆ. ಆದ್ರೆ ಚಂದ್ರನ ಕಾಂತಿ ಹೆಂಗಿದೆ? ಚಂದ್ರನಲ್ಲಿ ಕಾಂತಿಯೂ ಇದೆ, चंद्रमा में उज्ज्वलता भी है, चंद्रमा में प्रकाश भी है, और वो प्रकाश अत्यंत आनंददायी है. ಆ ಪ್ರಕಾಶ ಅತ್ಯಂತ ಆನಂದವನ್ನು ಕೊಡೋದಿದೆ. ಆ ಪ್ರಕಾಶದಿಂದ ನನಗೆ ಅತ್ಯಂತ ಶೀತಲವಾದ ಅನುಭವ ಆಗುತ್ತೆ. ಹಾಗಾಗಿ ಚಂದ್ರನ ಉದಾಹರಣೆನ ಕೊಡ್ತಾ ಇದ್ದಾರೆ. ಅಂದ್ರೆ ಆ ಪ್ರಥಮ ಜಿನೇಂದ್ರನ ಗುಣಗಳು ಅತ್ಯಂತ ಶುದ್ಧ ಇವೆ, ಅತ್ಯಂತ ಉಜ್ವಲ ಇವೆ, ಅತ್ಯಂತ ಪ್ರಕಾಶಮಾನ ಇವೆ. ಅದರ ಜೊತೆಗೆ ಸಂಸಾರದ ಪ್ರಾಣಿಗಳಿಗೆ ಅತ್ಯಂತ ಆನಂದವನ್ನು ಕೊಡುವಂತವಿವೆ. ಪ್ರಥಮ ಜಿನೇಂದ್ರನ ಗುಣಗಳು ನಮಗನ್ಸುತ್ತೇನು? ಅರಹಂತ ಪರಮೇಷ್ಠಿಯ ಗುಣಗಳು ನನಗೆ ಆನಂದವನ್ನು ಕೊಡ್ತವೆ. ಅರಹಂತ ಪರಮೇಷ್ಠಿಯ ಗುಣಗಳೆಂಬುದ್ರ ನನಗೆ ಸಂತೋಷವನ್ನು ಕೊಡುವಂಥದ್ದಿದೆ. कभी लगता है अरहंत परमेष्ठी के गुणों को देखने के बाद मुझे अत्यंत आनंद की प्राप्ति होती है, ऐसा लगना चाहिए, तब भक्ति होती है. नहीं तो भक्ति कहाँ की? ಮೊದಲೇ ನಾವು स्वाध्यायದಲ್ಲಿ ತಿಳ್ಕೊಂಡು भक्ति कहाँ होती है? फिर भक्ति नहीं होती, वो तो भक्ति का अभिनय होता है, भक्ति नहीं होती. भक्ति तब तक नहीं होती जब तक अरहंत परमेष्ठी के गुण मुझे बहुत आनंददायी नहीं लगे. वो आनंददायी तो है, लेकिन मुझे तो लगे.
जिस प्रकार किसी को बहुत ಜ್ವರ है, ತುಂಬಾ ಜ್ವರ ಇದೆ ವ್ಯಕ್ತಿಗೆ, ಅವನಿಗೆ ಚಂದ್ರನ ಪ್ರತಿಬಿಂಬ, ಚಂದ್ರನ ಆ ಕಾಂತಿ ಕೂಡ ಅತ್ಯಂತ ದುಃಖ ರೂಪವಾಗಿ ಅನಿಸುತ್ತೆ. ಹಾಗಾದ್ರೆ ಚಂದ್ರನ ಆ ಕಾಂತಿ ದುಃಖ ರೂಪ ಇದೆಯೇನು? ಚಂದ್ರನ ಆ ಉಜ್ವಲತೆ, ಚಂದ್ರನ ಆ ಶೀತಲತೆ ದುಃಖವನ್ನ ಕೊಡುತ್ತೇನೋ? ಚಂದ್ರನ ಕಾಂತಿ ದುಃಖವನ್ನ ಕೊಡೋದಿಲ್ಲ. ಹಾಗಾದ್ರೆ ಅಶುದ್ಧಿ ನಿನ್ನಲ್ಲಿದೆ. ಚಂದ್ರನಲ್ಲಿ ಅಶುದ್ಧಿ ಇಲ್ಲ, ಅಶುದ್ಧಿ ನಿನ್ನಲ್ಲಿದೆ. ನಿನ್ನಲ್ಲಿ ಜ್ವರ ಇರೋದ್ರಿಂದ ನಿನಗೆ ಚಂದ್ರನ ಆ ಕಾಂತಿ ದುಃಖ ರೂಪ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಅರಹಂತ ಪರಮೇಶ್ವರಿಯ ಗುಣ ಸಮುದ್ರ ಮೂರೂ ಕಾಲದಲ್ಲಿ ಅತ್ಯಂತ ಸುಖದಾಯಕ ಇದೆ. ಆದರೆ ಸಂಸಾರಿ ಜೀವ, ಅವನ ಅಂತರಂಗದಲ್ಲಿನ ಜ್ಞಾನ, ಅವನ ಚಿತ್ತ, ಅವನ ಉಪಯೋಗ, ಅವನ ಮನಸ್ಸು ಅದೆಲ್ಲವೂ ಕೂಡ ಅತ್ಯಂತ ಅಶುದ್ಧ ಇದೆ. ಆ ಅಶುದ್ಧವಾದಂತಹ ಚಿತ್ತದಲ್ಲಿ ಅರಹಂತ ಪರಮೇಷ್ಠಿಯ ಯಾವ ಗುಣ ಸಮುದ್ರ ಇದೆ ಅದು ಶಾಂತಿಯನ್ನ, ನೆಮ್ಮದಿಯನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಅರಹಂತ ಪರಮೇಷ್ಠಿಯ ಗುಣ ಸಮುದ್ರದಲ್ಲಿ ತೊಂದರೆ ಇಲ್ಲ. ಅರಹಂತ ಪರಮೇಷ್ಠಿಯ ಗುಣ ಸಮುದ್ರ ಅತ್ಯಂತ ಸುಖರೂಪ ಇದೆ. ಆದ್ರೆ ಯಾವ ನಾನಿದ್ದೇನೆ, ನನ್ನ ಮನಸ್ಸು ಅತ್ಯಂತ ಅಶುದ್ಧ ಇದೆ, ನನ್ನ ಮನಸ್ಸಿನಲ್ಲಿ ಸಂಸಾರ ಭೋಗ ವಿಷಯಗಳಿದೆ. ಹಾಗಾಗಿ ಅನಂತ ಪರಮೇಶ್ವರಿಯ ಗುಣಗಳು ನನಗೆ ಸುಖವನ್ನ ಕೊಡಲಿಕ್ಕೆ ನಿಮಿತ್ತ ಆಗ್ತಾ ಇಲ್ಲ. ಹಾಗಾಗಿ ಯಾವಾಗ ಭಕ್ತ ತನ್ನನ್ನು ತಾನು ಮರೆತು, ತನ್ನ ಸಂಸಾರ ಅವಸ್ಥೆಯನ್ನು ಮರೆತು, ತನ್ನ ಪರ್ಯಾಯ ಅವಸ್ಥೆಯನ್ನು ಮರೆತು ಯಾವಾಗ ಅರಹಂತ ಪರಮೇಶ್ವರಿಯ ಮುಂದೆ ಬಾಲಕನಾಗಿ ಹೋಗ್ತಾನೆ, ಆಗ ಅರಹಂತ ಪರಮೇಶ್ವರಿಯ ಗುಣ ಸಮುದ್ರ ಅವನಿಗೆ ಅತ್ಯಂತ ಸುಖವನ್ನ ಕೊಡಲಿಕ್ಕೆ ಸಾಧ್ಯ ಇದೆ. ಸಂಸಾರದಲ್ಲಿ ಇರ್ತಕ್ಕಂತಹ ಎಲ್ಲಾ ರೋಗಗಳಿಗೆ ಮೂಲ ನಿವಾರಣೆ ಅರಹಂತ ಪರಮೇಶ್ವರಿಯ ಗುಣಗಳಿದೆ. ನನಗೆ ಆಗತಕ್ಕಂತಹ ಎಲ್ಲಾ ರೋಗಗಳು, ನನಗೆ ಆಗತಕ್ಕಂತಹ ಚಿತ್ರ ವಿಚಿತ್ರ ದುಃಖಗಳು, मानसिक दुख, शारीरिक दुख, ऐन्द्रियक दुख इत्यादि अनेक प्रकार के दुखों का एक ही उपाय है, वो अरहंत परमेष्टि के गुणों का स्तवन है. जो अरहंत परमेष्टि के गुणों का स्तवन करता है उसको सारे ही दुख दूर हो जाते हैं, उसका सारा पाप समूह दूर हो जाता है. ऐन्द्रिक दुख, शारीरिक दुख, मानसिक दुख, कौटुंबिक दुख, जो भी दुख है वो सारा दुख दूर हो जाता है. लेकिन एक शर्त है कि वो अरहंत परमेष्टि के गुणों का स्तवन करना है, की भोग सामग्री का स्तवन करना है. बहिरंग में स्तुति तो करता है अरहंत परमेष्टि का, लेकिन स्तुति अंतरंग में किसकी है, किसका चिंतवन चलता है? कि चिंतवन शरीर का चलता है. तो स्तुति किसकी होती है? स्तुति शरीर की होती है, अरहंत परमेष्टि की नहीं होती. अरहंत परमेष्टि की स्तुति कब हो? कि जब उसके ज्ञान में अरहंत परमेष्टि के गुण हो. यदि बहिरंग में भक्तांबर का पाठ चलता हो और अंतरंग में सांसारिक सुखों की कामना हो, शरीर का दुख दूर हो जाए, हे स्वामी मैं भक्तांबर की आराधना करता हूँ और मेरे सारे दुख दूर हो जाए, मेरे कुटुंब में इतने सारे दुख हैं वो सब दूर हो जाए, मेरे पुत्र को अच्छा जॉब मिल जाए, इत्यादि इत्यादि यदि कामना हो तो स्तुति नहीं होती. स्तुति का वास्तविक मतलब तो समझे हम. स्तुति नहीं होती. तो ये सब तो अपने आप मिलने वाली बहुत ही तुच्छ वस्तुएं हैं जिनको मैं बहुत ज्यादा महत्वता देता हूँ. ಯಾವುದಕ್ಕೆ ನಾನು ಅತಿಯಾದ ಮಹತ್ವತೆಯನ್ನು ಕೊಡ್ತಾ ಇದ್ದೇನೆ, ಯಾವುದಕ್ಕೆ ನನ್ನೆಲ್ಲಾ ರೀತಿಯಾದ ಏನು ಹೇಳ್ತಾರೆ ಸರ್ವಸ್ವವನ್ನು ಅರ್ಪಿಸ್ತಾ ಇದ್ದೇನೆ, ಆ ವಸ್ತುಗಳು ಅತ್ಯಂತ ತುಚ್ಛ ಇದೆ, न के बराबर है. अरहंत परमेष्टि के गुणों के सामने ये सारे वस्तुएं न के बराबर है, इनकी तो कोई औकात ही नहीं है. और मैं हूं उस अरहंत परमेष्टि के सामने उन्हीं वस्तुओं को मांगने जाता हूं. तो स्तुति कहां हुई?
स्तुति कहाँ हुई? ये तो भिक्षावृत्ति हुई, स्तुति नहीं हुई। स्तुति का मतलब क्या? गुणेषु अनुराग भक्ति। तो अब तक तो अनंत परमेष्टि के गुणों का स्तवन करना है। तो जो व्यक्ति अनंत परमेष्टि के गुणों को स्तवन करता है, उसको जिस प्रकार चंद्रमा की कांति अत्यंत शीतलता को प्रदान करती है, उसी प्रकार अनंत परमेष्टि के गुण उसको अत्यंत शीतलता को प्रदान करते हैं, जिसकी वजह से उसके आत्मिक शांति मिलती है और उस कारण से उसके शारीरिक दुख, मानसिक दुख, सांसारिक दुख, कौटुंबिक दुख इत्यादि इत्यादि सारे दुख अपने आप दूर हो जाते हैं। उन मुनि को उपसर्ग को दूर करना नहीं पड़ता, उपसर्ग अपने आप दूर होता है। उपसर्ग को दूर नहीं करना पड़ता। जब वो महावृत्ति भावलिंगी मुनि उन अनंत परमेष्टि के ध्यान के साथ साथ ध्यान के निमित्त से जब अपने आप अपने आत्मा का ध्यान करने में बैठते हैं, तो उपसर्ग अपने आप दूर हो जाते हैं। उपसर्ग को दूर नहीं करना पड़ता। या यूं कहें कि जो मुनि उपसर्ग को दूर करने के लिए अनंत परमेष्टि की स्तुति करते हैं, उनका उपसर्ग दूर नहीं होता, उल्टा पाप का बंद होता है। इसलिए मानतुंग स्वामी कहते हैं, वक्तुम गुणान, ನಾನು ನಿಮ್ಮ ಗುಣಗಳನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಯ್ತಿಲ್ವೇನೋ, ನಾನು ಏನ್ ಮಾಡ್ಲಿಕ್ಕೆ ಹೊರಟಿದ್ದೇನೆ? ಮಾನತುಂಗ ಸ್ವಾಮಿ ಕ್ಯಾ ಕರ್ನೆ ಕೆ ಲಿಯೆ ಜಾ ರಹೆ? ವಕ್ತುಂ ಗುಣಾನ್, ನಾನು ಗುಣಗಳನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಎರಡನೇ ಪದ್ಯದಲ್ಲಿ ಏನ್ ಹೇಳಿದ್ರು? ಸ್ತೋತುಂ ಸಮುದ್ಯತ, ನಾನು ಸ್ತುತಿ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಹಾಗಾದ್ರೆ ಸ್ತುತಿ ಏನ್ ಮಾಡ್ತಾ ಇದ್ದೇನೆ? ಏನನ್ನ ಸ್ತುತಿಸ್ತಾ ಇದ್ದೇನೆ? ಅನಂತ ಪರಮೇಷ್ಠಿ ನೀವು ಇಷ್ಟೆಲ್ಲ ಸಂಪತ್ತಿಯನ್ನ ಕೊಡೋರಿದ್ದೀರಾ ಅನ್ನೋ ಸ್ತುತಿ ಮಾಡ. ವಕ್ತುಂ ಗುಣಾನ್, ನಾನು ಗುಣಗಳನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಸೊ ಗುಣಗಳನ್ನ ಹೇಳೋದೇ ಸ್ತುತಿ ಇದೆ. ಇಲ್ಲಿ ನಮಗೆ ಕ್ಲಿಯರ್ ಆಗ್ತಾ ಇದೆ ಇಲ್ಲಿ ನಾವು. ವಕ್ತುಂ ಗುಣಾನ್, ನಾನು ಗುಣಗಳನ್ನ ಹೇಳಲಿಕ್ಕೆ ಹೊರಟಿದ್ದೇನೆ. ಹಾಗಾದ್ರೆ ಗುಣಗಳನ್ನ ಹೇಳೋದು ಅಂದ್ರೆ ಸ್ತುತಿ ಮಾಡೋದು, ಗುಣಗಳನ್ನ ತಿಳಿಸೋದು ಅಂದ್ರೆ ಅನಂತ ಪರಮೇಷ್ಠಿಯನ್ನ ಸ್ತುತಿ ಮಾಡೋದು. ಹಾಗಾಗಿ ನಿಮ್ಮ ಗುಣ ಸಮುದ್ರ, ಇನ್ನೊಂದೇನು ಹೇಳ್ತಾರೆ? ಗುಣ ಸಮುದ್ರ. ಗುಣಗಳು ಎಷ್ಟಿದೆ? ಸಮುದ್ರ ಇದೆ. ಇಲ್ಲಿ ಅತಿಶಯೋಕ್ತಿ ಮಾಡ್ತಾ ಇಲ್ಲ ಆಚಾರ್ಯರು. ಸ್ತುತಿಯಲ್ಲಿ ಅತಿಶಯೋಕ್ತಿ ಮಾಡೋದು ತುಂಬಾ ಸಾಮಾನ್ಯವಾದ ವಿಷಯ, ಆದ್ರೆ ಇಲ್ಲಿ ಅತಿಶಯೋಕ್ತಿ ಇಲ್ಲ. ಯಾಕೆ? ಅನಂತ ಪರಮೇಷ್ಠಿಯಲ್ಲಿ ವಾಸ್ತವಿಕವಾಗೂ ಅನಂತ ಗುಣಗಳಿದೆ. ಹಾಗಾದ್ರೆ ಯಾವ ರೀತಿ ಸಮುದ್ರ ಅನಂತ ಇದೆ, ಒಂದು ವೇಳೆ ಸಮುದ್ರಕ್ಕೆ ಅಂತ್ಯ ಸಿಕ್ಕರೂ ಕೂಡ ಅನಂತ ಪರಮೇಷ್ಠಿಯ ಗುಣಗಳಿಗೆ ಅಂತ್ಯ ಸಿಗೋದಿಲ್ಲ, ಅನಂತ ಗುಣಗಳಿದೆ. ಹಾಗಾಗಿ ಅತಿಶಯೋಕ್ತಿ ಇಲ್ಲ ಇಲ್ಲಿ. ಇಲ್ಲಿ ಆ ಸಮುದ್ರದ ಉದಾಹರಣೆ ಕೂಡ ಅನಂತ ಪರಮೇಷ್ಠಿಯ ಗುಣಗಳಿಗೆ ಕಡಿಮೆ ಅನಿಸುತ್ತೆ. ಒಂದು ಕಡೆಗೆ ಸಮುದ್ರದ ಆ ಉದಾಹರಣೆ ಇನ್ನೂ ಅನಂತ ಪರಮೇಷ್ಠಿಯ ಗುಣಗಳನ್ನ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಯಾವುದೋ ಒಂದು ರೀತಿಯಲ್ಲಿ ನಾನು ಸಮುದ್ರದ ಅಂತ್ಯವನ್ನ ಪಡಿಬಹುದು, ಆದರೆ ಆ ಅನಂತ ಪರಮೇಷ್ಠಿಯ ಗುಣಗಳ ಅಂತ್ಯವನ್ನ ನಾನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದು ಅನಂತ ಇದೆ, ಯಾವುದಕ್ಕೆ ಅಂತ್ಯನೇ ಇಲ್ಲ. ಹಾಗಾದ್ರೆ ಅಷ್ಟು ಅನಂತ ಗುಣಗಳನ್ನ ಹೊಂದಿದಂತಹ ಗುಣಗಳನ್ನ ನಾನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದೇನೆ. ಸೊ ಇಲ್ಲಿ ನಮಗೆ ಪುನಃ ಕ್ಲಿಯರ್ ಆಗುತ್ತೆ. ಬುದ್ಧ್ಯಾ ವಿನಾಪಿ ವಿಬುಧಾರ್ಚಿತ ಪಾದಪೀಠ ಸ್ತೋತುಂ ಸಮುದ್ಯತ ಮತಿರ್ವಿಗತತ್ರ ಪೋಹಂ. ತತ್ರ ಪೋಹಂ, ನನ್ನ ಎಲ್ಲಾ ನಾಚಿಕೆಯನ್ನ ಬಿಟ್ಟು ಬುದ್ಧಿ ಇಲ್ಲದೇನೂ ಕೂಡ ನಿಮ್ಮ ಸ್ತುತಿಯನ್ನ ಯಾಕೆ ಮಾಡ್ತಾ ಇದ್ದೇನೆ? ಯಾಕಂದ್ರೆ ನಿಮ್ಮದು ಗುಣ ಸಮುದ್ರ ಇದೆ. ನಾನು ಎಲ್ಲಿವರೆಗೆ ಅದರ ಅಂತ್ಯವನ್ನ ಪಡೀಲಿ, ಎಲ್ಲಿವರೆಗೆ ಅದರ ವರ್ಣನೆಯನ್ನ ಮಾಡಲಿ? ಆದ್ರೂ ಕೂಡ ಸಮುದ್ಯತಂ, ಆದ್ರೂ ಕೂಡ ನಾನು ಸ್ತುತಿ ಮಾಡಲಿಕ್ಕೆ ಹೊರಟಿದ್ದೇನೆ. ಸೊ ವಕ್ತುಂ ಗುಣಾನ್ ಗುಣ ಸಮುದ್ರ ಶಶಾಂಕ ಕಾಂತಾನ್, ಆ ನಿಮ್ಮ ಗುಣಗಳು ಶಶಾಂಕನಂತೆ ಅತ್ಯಂತ ಉಜ್ವಲವಾಗಿವೆ, ಅತ್ಯಂತ ವಿಶುದ್ಧವಾಗಿವೆ. ಚಂದ್ರನಲ್ಲಿ ಒಂದು ವೇಳೆ ಯಾವುದಾದ್ರೂ ಕಲೆ ಕಾಣಿಸಿದ್ರು ಕೂಡ ಆ ಅನಂತ ಪರಮೇಷ್ಠಿಯ ಗುಣಗಳಲ್ಲಿ ಯಾವ ಕಲೆಗಳೂ ಇಲ್ಲ. ಅದಕ್ಕೆ ಕುಂದು ಸ್ವಾಮಿ ಏನ್ ಹೇಳ್ತಾರೆ? ಅನುಪಮ, ಅನೇಕ ತಮ್ಮ ಸಮಯ ಸಾರದಲ್ಲಿ, ಅಷ್ಟಭಾವದಲ್ಲಿ, ದಶಭಕ್ತಿಗಳಲ್ಲಿ ಸಿದ್ಧರ ವರ್ಣನೆಯನ್ನ ಯಾವ ಶಬ್ದದಲ್ಲಿ ಮಾಡ್ತಾರೆ ಅವರು? ಅಣೋಮಮಂ,
ಅಣೋಮಂ, ಆ ಸಿದ್ಧ ಪರಮೇಷ್ಠಿ ನಿಮ್ಮ ಸ್ವರೂಪ ಅನುಪಮ ಇದೆ. ನನಗೆ ಸಂಸಾರದಲ್ಲಿ ನಿಮ್ಮ ಸ್ವರೂಪವನ್ನ ವರ್ಣನೆ ಮಾಡಲಿಕ್ಕೆ, ನಿಮ್ಮ ಸ್ವರೂಪವನ್ನ ಹೋಲುವಂತಹ ಯಾವ ವಸ್ತು ಕೂಡ ಸಂಸಾರದಲ್ಲಿ ನನಗೆ ಸಿಗ್ತಾನೆ ಇಲ್ಲ. ಹಾಗಾಗಿ ಅನುಪಮಂ, ಉಪಮೆಯನ್ನ ಕೊಡ್ತಕ್ಕಂತಹ ನಿಮ್ಮ ಸ್ವರೂಪವೇ ಇಲ್ಲ. ನಿಮ್ಮ ಸ್ವರೂಪ ನಿರುಪಮೇಯ ಇದೆ, ಅನುಪಮೇಯ ಇದೆ ಅನ್ನತಕ್ಕಂತಹ ಮಾತನ್ನ ಕುಂದಕುಂದ ಸ್ವಾಮಿ ಹೇಳ್ತಾರೆ. ಹಾಗೇನೆ ಇಲ್ಲಿ ಮನತುಂಗ ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಗುಣ ಸಮುದ್ರ ಅನಂತ ಇದೆ, ನಿಮ್ಮ ಗುಣಗಳು ಅತ್ಯಂತ ಉಜ್ವಲ ಇವೆ, ಅತ್ಯಂತ ಶುದ್ಧ ಇವೆ, ಶುದ್ಧ ಇವೆ, ದ್ರವ್ಯಗುಣ ಪರ್ಯಾಯ ರೂಪದಲ್ಲಿ ಶುದ್ಧ ಇವೆ. ಅದನ್ನ ತಿಳಿಸ್ತಾ ಇದ್ದಾರೆ. ಮುಂದೇನು ಹೇಳ್ತಾರೆ? ಕಸ್ತೆ ಕ್ಷಮ ಸುರಗುರು ಪ್ರತಿಮೋಪಿ ಬುದ್ಧ್ಯ. ಪ್ರತಿಮೋಪಿ ಬುದ್ಧ್ಯ, ಎಂತಹ ಬುದ್ಧಿ? ಸುರಗುರು ಪ್ರತಿಮೋಪಿ ಬುದ್ಧ್ಯ. ಸುರ ಅಂದ್ರೆ ಇಂದ್ರರು, ಗುರು ಅಂದ್ರೆ ಗುರುಗಳಲ್ಲ, ಅತ್ಯಂತ ಉತ್ಕೃಷ್ಟ ಬುದ್ಧಿ ಇರುವಂತವನು ಗುರು ಯಾರಿಗೆ ಕರಿತೀವಿ ನಾವು? ಅತ್ಯಂತ ಉತ್ಕೃಷ್ಟ ಬುದ್ಧಿ ಇರ್ತಕ್ಕಂಥವನು, ಅತ್ಯಂತ ಅಗಾಧ ಬುದ್ಧಿ ಇರ್ತಕ್ಕಂಥವನು. ಗುರು ಪ್ರತಿಮೋಪಿ ಬುದ್ಧ್ಯ. ಸುರಗುರು ಇಲ್ಲೇ ಇದೆಯಲ್ಲ, ಸುರಗುರು ಅಂದ್ರೆ ಅತ್ಯಂತ ಉತ್ಕೃಷ್ಟ ಬುದ್ಧಿ ಇರತಕ್ಕಂತಹ ವ್ಯಕ್ತಿ ಅಥವಾ ಇಂದ್ರರು. ಮುಂದೆ ಪ್ರತಿಮೋಪಿ ಬುದ್ಧ್ಯ, ಪ್ರತಿಮೆ ಅಂತಕ್ಕಂತಹ ಅತ್ಯಂತ ಬುದ್ಧಿ ಇರ್ತಕ್ಕಂತಹ ವ್ಯಕ್ತಿ ಕೂಡ ಕಸ್ತೆ ಕ್ಷಮಃ. ಕಸ್ತೆ ಕ್ಷಮಃ, ಕಹ ತೇ ಕ್ಷಮಃ. ಕಹ ಯಾರು? ತೇ ಕ್ಷಮಃ, ನಿಮ್ಮಲ್ಲಿ ಕ್ಷಮತೆಯನ್ನು ಹೊಂದಿರುವಂಥವರು. ಅಂದ್ರೆ ಎಂತಹ ಬೃಹಸ್ಪತಿ, ಎಂತಹ ಚಾಣಾಕ್ಷ, ಎಂತಹ ಅತ್ಯಂತ ಉತ್ಕೃಷ್ಟ ಬುದ್ಧಿಯಂತಹ ವ್ಯಕ್ತಿಯಾಗಿರ್ಲಿ ಅಥವಾ ಸುರರಾಗಿರ್ಲಿ, ದೇವತೆಗಳಾಗಿರ್ಲಿ, ನಿಮ್ಮ ಗುಣಗಳನ್ನ ವರ್ಣನೆ ಮಾಡಲಿಕ್ಕೆ ಯಾರು ಸಾಮರ್ಥ್ಯವಾನ್ ಇದ್ದಾರೆ? ಯಾರು ಸಾಮರ್ಥ್ಯವನ್ನು ಹೊಂದಿದ್ದಾರೆ? ನಿಮ್ಮ ಗುಣವನ್ನ ವರ್ಣನೆ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಹೇ ಆದಿನಾಥ ಸ್ವಾಮಿ, ನಿಮ್ಮ ಆ ಉಜ್ವಲ ಗುಣಗಳನ್ನ ವರ್ಣನೆ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಸಾಕ್ಷಾತ್ ಆ ಗಣಧರ ಸ್ವಾಮಿ ಏನ್ ಹೇಳ್ತಾರೆ? ನಿಮ್ಮ ಗುಣ ಸಮುದ್ರವನ್ನ ವರ್ಣನೆ ಮಾಡೋದು ಸಾಧ್ಯ ಇಲ್ಲ. ಯಾರು ಹೇಳ್ತಾ ಇದ್ದಾರೆ? ದ್ವಾದಶಾಂಗ ಪಾಠಿ ಆ ಗಣಧರ ಪರಮೇಷ್ಠಿ ಅವ್ರು ಹೇಳ್ತಾರೆ, ನಿಮ್ಮ ಗುಣವನ್ನ ನಾನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಆ ಶ್ರುತಕೇವಲಿ ಏನ್ ಹೇಳ್ತಾರೆ? ನಿಮ್ಮ ಗುಣಗಳನ್ನ ವರ್ಣನೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ದ್ವಾದಶಾಂಗ ಪಾಠಿ ಅಷ್ಟೆಲ್ಲ 12 ಅಂಗಗಳನ್ನು ತಿಳಿದಿದ್ರು ಕೂಡ द्वादशांग वाणी घटी होते हुए भी वो अनंत परमेष्टि के गुणों को वर्णन करने में समर्थ नहीं है। क्यों? क्योंकि वो तो अनंत है, गुण समुद्र है, कहां कहां तक बताया जाए। तो अनंत परमेष्टि का गुणों को स्तवन करने के लिए आचार्यों ने क्या किया कि आचार्यों ने एक समूह बनाया, गुणों का समूह, जिसको उन्होंने अनंत ज्ञान कहा, जिसको उन्होंने अनंत दर्शन कहा, अनंत सुख कहा। तो ये तो गुणों का समूह है। अनंत अनंत ऐसे अनंत अनंत गुण। तो जिस प्रकार से अनंत सुख है, तो अनंत सुख एक समय के अनंत सुख के एक ज्ञान की पर्याय, तो ऐसे अनंत ज्ञान के पर्याय उस अनंत परमेष्टि में विद्यमान है। तो उस गुण को कैसे वर्णन किया जाए? अब विचार तो करें। ಒಂದು ಕ್ಷಾಯಿಕ ಜ್ಞಾನ ಇದೆ, ಆ ಕ್ಷಾಯಿಕ ಜ್ಞಾನದಲ್ಲಿ ಅನಂತ ಪರ್ಯಾಯಗಳಿದೆ. ಒಂದು ಕ್ಷಾಯಿಕ ಜ್ಞಾನ ಗುಣದ ಪರ್ಯಾಯ ಅನಂತ ಇದೆ. ಹಾಗಾದ್ರೆ ಆ ಕ್ಷಾಯಿಕ ಜ್ಞಾನ ಅನ್ನತಕ್ಕಂತಹ ಒಂದು ಜ್ಞಾನದಲ್ಲಿ ಅನಂತಾನಂತ ಪರ್ಯಾಯ ಇರಬೇಕಾದ್ರೆ ಅನಂತ ಗುಣಗಳಿಗೆ ಎಷ್ಟು ಪರ್ಯಾಯಗಳು? ಹಾಗಾದ್ರೆ ಆ ಗುಣದ ವಿಶುದ್ಧಿ, ಆ ಗುಣದ ವಿಶಾಲತೆ, ಆ ಗುಣದ ವಿಸ್ತೃತೆ ಎಷ್ಟಿದೆ, ಅದನ್ನ ಯಾರೂ ಪಾರು ಪಡೆಯಕ್ಕಾಗೋದಿಲ್ಲ. ಅದನ್ನ ವರ್ಣನೆ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕಹತೆ ಕ್ಷಮಃ, ನಿಮ್ಮಲ್ಲಿ ಯಾರು ಕ್ಷಮತೆಯನ್ನು ಉಳ್ಳವರಿದ್ದಾರೆ ಅಂದ್ರೆ
ನಿಮ್ಮ ಸ್ವರೂಪವನ್ನ ನಿರೂಪಣೆ ಮಾಡಲಿಕ್ಕೆ ಯಾರಿಂದ ಸಾಧ್ಯ ಇದೆ? ಯಾರಿಂದನೂ ಸಾಧ್ಯ ಇಲ್ಲ. ಸೊ ವಕ್ತುಂ ಗುಣಾನ್ ಗುಣ ಸಮುದ್ರ ಶಶಾಂಕ ಕಾಂತಾನ್ ಕಸ್ತೆ ಕ್ಷಮಸ್ಸುರ ಗುರು ಪ್ರತಿಮೋಪಿ ಬುದ್ಧ್ಯ. ಇಷ್ಟು ಅರ್ಥ ಆಯ್ತಲ್ಲ. ಮುಂದೆ ಆಚಾರ್ಯರು ಮುಂದಿನ ಉದಾಹರಣೆಯನ್ನ ಕೊಟ್ಟು ಅದಕ್ಕೆ ತಮ್ಮ ವಿಷಯವನ್ನ ಇನ್ನಷ್ಟು ಸ್ಪಷ್ಟ ಮಾಡ್ತಾರೆ. ಅದಕ್ಕೆ ಉದಾಹರಣೆಯನ್ನ ಕೊಡ್ತಾರೆ. ಆ ಉದಾಹರಣೆಯನ್ನ ಮುಂದಿನ ಅಧ್ಯಾಯದಲ್ಲಿ ನೋಡಿ. ಲೋಕ ಲೋಕ